ಡಿಎನ್ಎಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇವತ್ತಿನ ಡಿಎನ್ಎ ಮೊದಲನೇ ಸುದ್ದಿ ಮಧ್ಯಪ್ರಾಚ್ಯದ ಯುದ್ಧದ ಬಗ್ಗೆ. ಅಂದರೆ ಮಧ್ಯಪ್ರಾಚ್ಯದಲ್ಲಿ ಕ್ಷಣಕ್ಕೊಂದು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೀತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಸ್ಟೇಟ್ಮೆಂಟ್ ಅದು? ಅಮೆರಿಕ ಹಾಗೂ ಇಸ್ರೇಲ್ ಏನು ಯುದ್ಧವನ್ನ ಮಾಡಿತ್ತು ಅಥವಾ ಯುದ್ಧವನ್ನ ಆರಂಭಿಸಿತ್ತು, ಕೊನೆಯದಾಗಿ ಈ ಯುದ್ಧದಲ್ಲಿ ನಾವೇ ಗೆದ್ದಿದ್ದೇವೆ, ಅಂದರೆ ಇರಾನ್ ಗೆದ್ದಿದೆ ಎನ್ನುವಂಥ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇರಾನ್ನ ಸುಪ್ರೀಂ ಲೀಡರ್ ಮೊಸ್ತಬಾ ಖಮೇನಿ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಮೆರಿಕ ಹಾಗೂ ಇಸ್ರೇಲ್ನ ಪ್ರವೋಕ್ ಮಾಡುತ್ತೋ ಗೊತ್ತಿಲ್ಲ. ಆದರೆ ಮತ್ತೊಂದು ಕಡೆ ತನ್ನದೇ ಸಂಸತ್ತಿನಲ್ಲಿ ಟ್ರಂಪ್ಗೆ ಭಾರಿ ಹಿನ್ನಡೆಯಾಗಿದೆ. ಈ ಯುದ್ಧ ಮಾಡಬೇಕು ಅಥವಾ ಈ ಯುದ್ಧದ ದಾಹ ಏನಿತ್ತು ಅದಕ್ಕೆ ಸದ್ಯ ಅಮೆರಿಕಾದ ಸಂಸತ್ತು, ಅಂದರೆ ಕಾಂಗ್ರೆಸ್ ಅಂತ ಏನು ಕರಿತೀವಿ, ಕಾಂಗ್ರೆಸ್ ಇಸ್ ನಥಿಂಗ್ ಬಟ್ ಅಮೆರಿಕಾದ ಸಂಸತ್ತಿನ ಹೆಸರು, ಇದು ಬ್ರೇಕ್ ಕೊಟ್ಟಿದೆ. ಅಂದರೆ ಒಂದಷ್ಟು ವಿಚಾರಗಳು ನಡೀತು, ಮತ ನಿರ್ಣಯ ಆಯಿತು, ಅದರಲ್ಲಿ ಯುದ್ಧ ಬೇಡ ಅಂತ ತನ್ನದೇ ಸಂಸತ್ತು ಟ್ರಂಪ್ಗೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಹಾಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಡ್ರೋನ್ಗಳ ದಾಳಿ ನಡೀತಾ ಇದೆ. ಮತ್ತೊಂದು ಕಡೆ ಕುವೈತ್ ಹಾಗೂ ಬಹ್ರೇನ್ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಜೊತೆಗೆ ಅಲ್ಲಿರುವಂತಹ ಅಮೆರಿಕ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಯುದ್ಧದ ಸದ್ಯದ ಅಪ್ಡೇಟ್ಸ್ ಏನೇನು, ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಗೆ ನಾನು ಕೊಡ್ತಾ ಹೋಗ್ತೀನಿ. ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎ ಮೊದಲನೇ ಸ್ಟೋರಿ. ಎಸ್, ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಒಂದು ರೀತಿ ಪವರ್ ಗೇಮ್ ಆಗಿ ಕನ್ವರ್ಟ್ ಆಗಿದೆ ಮಧ್ಯಪ್ರಾಚ್ಯ. ಅಂದರೆ ದಿನ ದಿನಕ್ಕೂ ಏನೇನು ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೇಲ್ನೋಟಕ್ಕೆ ಶಾಂತಿ ಒಪ್ಪಂದ ಅಥವಾ ಸೀಸ್ ಫೈರ್, ಬಟ್ ಒಳಗೊಳಗೆ ಒಂದಷ್ಟು ಸಂಘರ್ಷಗಳು ನಡೀತಾ ಇದೆ. ಇಷ್ಟು ದಿನ ನಾವು ನೋಡಿದ್ವಿ, ಟ್ರಂಪ್ ಅವರು ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನ ಕೊಡ್ತಾ ಇದ್ರು. ಅಂದರೆ ನಾವು ಗೆದ್ದಿದ್ದೀವಿ ಅಥವಾ ಇರಾನ್ ಶರಣಾಗಿದೆ, ಅಣ್ವಸ್ತ್ರವನ್ನು ತೆಗೆಸೋದಕ್ಕೆ ಇರಾನ್ ಒಪ್ಕೊಂಡಿದೆ, ಮಂಡಿಯೂರಿದೆ ಅಂತೆಲ್ಲ ಸ್ಟೇಟ್ಮೆಂಟ್ಸ್ ಅಮೆರಿಕ ಕಡೆಯಿಂದ ಬರ್ತಾ ಇತ್ತು ಇಷ್ಟು ದಿನ. ಬಟ್ ಇವಾಗ ಇರಾನ್ನ ಸುಪ್ರೀಂ ಲೀಡರ್ ಮೊಸ್ತಬಾ ಖಮೇನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಯುದ್ಧದಲ್ಲಿ ಇರಾನ್ ಗೆದ್ದಿದೆ ಅನ್ನೋದಾಗಿ ಅವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಇದಕ್ಕೆ ಮುಂದೆ ಯಾವ ರೀತಿ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ. ಇದರ ನಡುವೆ ಯುದ್ಧ ಬೇಕಾ ಬೇಡ್ವಾ, ಈ ಯುದ್ಧಾಧಿಕಾರದ ಒಂದು ನಿರ್ಣಯವನ್ನ ಮಂಡಿಸಲಾಗುತ್ತೆ ಸಂಸತ್ತಿನಲ್ಲಿ. ಅಂದ್ರೆ ಅಮೆರಿಕಾದ ಸಂಸತ್ತು, ಅದನ್ನ ಕಾಂಗ್ರೆಸ್ ಅಂತ ಕರೀತಾರೆ, ಅಲ್ಲಿ ಮಂಡಿಸ್ತಾರೆ. ಆದ್ರೆ ಇಲ್ಲಿ ಯುದ್ಧ ನಮಗೆ ಬೇಡ, ಇರಾನ್ ವಿರುದ್ಧದ ಯುದ್ಧ ಸಾಕಷ್ಟು ದುಬಾರಿ ಆಗ್ತಾ ಇದೆ, ಇದು ಅಮೆರಿಕಾದ ಆರ್ಥಿಕತೆಗೆ ದೊಡ್ಡ ಪೆಟ್ಟು, ಹೀಗಾಗಿ ಯುದ್ಧ ಬೇಡ ಎನ್ನುವಂತಹ ವಿಷಯವನ್ನ ಅಲ್ಲಿರುವಂತಹ ಸಂಸದರು, ಅಮೆರಿಕಾದ ಸಂಸದರೇ ಇದೀಗ ಹೇಳ್ತಾ ಇದ್ದಾರೆ. ಇದು ಟ್ರಂಪ್ ಅವರಿಗೆ ಒಂದು ಭಾರಿ ಹಿನ್ನಡೆಯಾಗಿದೆ. ಇದರ ಜೊತೆಗೆ ಹಾರ್ಮುಜ್ ಜಲಸಂಧಿ ಅಂತ ಬಂದ್ರೆ ಸದ್ಯ ಯುದ್ಧದ ಹಾಟ್ಸ್ಪಾಟ್ ಆಗಿದೆ ಹಾರ್ಮುಜ್ ಜಲಸಂಧಿ. ಅಲ್ಲಿ ನಿರಂತರವಾದಂತಹ ಡ್ರೋನ್ ಅಟ್ಯಾಕ್ಸ್ ನಡೀತಾ ಇದೆ. ಹಾಗೆ ಕುವೈತ್ ಹಾಗೆ ಬಹ್ರೇನ್ ಮೇಲೆ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಅಲ್ಲಿ ಒಂದು ಸಾವಾಗಿದೆ. ಜೊತೆಗೆ ಅಲ್ಲಿರುವಂತಹ ಅಮೆರಿಕ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಹಾಗಾದ್ರೆ ಮಧ್ಯಪ್ರಾಚ್ಯದಲ್ಲಿ ಏನೇನೆಲ್ಲ ಆಯ್ತು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಮೆರಿಕ ಸಂಸತ್ತಿನಲ್ಲಿ ಟ್ರಂಪ್ಗೆ ಮಹಾ ಹಿನ್ನಡೆಯಾಗಿದೆ. ಯಾವ ರೀತಿ ಹಿನ್ನಡೆ ಅದು? ಯುದ್ಧ ನಿಲ್ಲಿಸೋದಕ್ಕೆ ಯುದ್ಧಾಧಿಕಾರದ ನಿರ್ಣಯಕ್ಕೆ ಸಂಸತ್ತಿನ ಅನುಮೋದನೆ ಸಿಕ್ಕಿದೆ. ಯಾವ ರೀತಿ ಇದು? ಅಧ್ಯಕ್ಷ ಟ್ರಂಪ್ ಅವರ ಯುದ್ಧ ಮಾಡುವ ಏಕಪಕ್ಷೀಯ ಅಧಿಕಾರಕ್ಕೆ ಬ್ರೇಕ್ ಬಿದ್ದಿದೆ. ನಿರ್ಣಯದ ಪರ 215 ಮತಗಳು. ಅಂದ್ರೆ ಈ ಯುದ್ಧ ಬೇಡ, ಈ ಯುದ್ಧದಿಂದ ಆರ್ಥಿಕವಾಗಿ ಸಾಕಷ್ಟು ಹೊಡೆತ ಬೀಳ್ತಾ ಇದೆ, ಈ ದುಬಾರಿ ಯುದ್ಧ ನಮಗೆ ಬೇಡ, ದುಬಾರಿ ಮತ್ತು ದುಡುಕಿನ ಯುದ್ಧ ಇದು, ಯಾವುದೇ ಇದರಲ್ಲಿ ಏನು ಯೂಸ್ ಇಲ್ಲ, ಕೇವಲ ಪ್ರತಿಷ್ಠೆಗಾಗಿ ಆಗ್ತಾ ಇರುವಂತಹ ಯುದ್ಧ, ಇದು ಬೇಡ ಅಂತ 215 ಮತಗಳು ಬಿದ್ದಿದೆ. ಹಾಗೆ ಯುದ್ಧ ನಡೀಲಿ ಅಂತ 208 ಮತಗಳು. ಹೀಗಾಗಿ ಟ್ರಂಪ್ಗೆ ಸಂಖ್ಯಾಬಲದ ಹೊಡೆತ ಬಿದ್ದಿದೆ. ಮೆಜಾರಿಟಿ ಜನರು, ಸಂಸದರು ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ. ದುಬಾರಿ ಮತ್ತು ದುಡುಕಿನ ಯುದ್ಧ ಇವತ್ತೇ ನಿಲ್ಲಿ ಅಂತ ಡೆಮಾಕ್ರೆಟಿಕ್ ಪಕ್ಷ ಹೇಳ್ತದೆ. ಅಲ್ಲಿ ಅಮೆರಿಕದಲ್ಲಿ ಇರುವಂಥದ್ದು ಎರಡೇ ಪಕ್ಷ, ಒಂದು ಟ್ರಂಪ್ ಅವರ ರಿಪಬ್ಲಿಕ್ ಪಕ್ಷ, ಇನ್ನೊಂದು ಡೆಮಾಕ್ರೆಟಿಕ್ ಪಕ್ಷ. ಈ ಯುದ್ಧ ಇವತ್ತೇ ನಿಲ್ಲಿ ಅಂತ ಡೆಮಾಕ್ರೆಟಿಕ್ ಪಕ್ಷ ಹೇಳ್ತಾ ಇದೆ. ಅಮೆರಿಕಾದ ತೆರಿಗೆದಾರರಿಗೆ ಸುಮಾರು $10,000 ಕೋಟಿ ನಷ್ಟದ ಭೀತಿ ಎದುರಾಗಿದೆ. ಹೀಗಾಗಿ ಆರ್ಥಿಕವಾಗಿ ಇದು ತೊಂದರೆಯನ್ನ ತರುತ್ತೆ ಅಂತ ಸಂಸದರ ವಾದ ಇದು. ಹಾಗೆ ಸ್ವಪಕ್ಷದ ಸದಸ್ಯರಿಂದಲೂ ಕೂಡ ಟ್ರಂಪ್ ನಿರ್ಧಾರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರಿಂದ ವೈಟ್ ಹೌಸ್ ಕಂಗಾಲಾಗಿ ಹೋಗಿದೆ. ಸ್ವಪಕ್ಷದವರು ಕೂಡ ಬೇಡ ಈ ಯುದ್ಧ, ಇದರಿಂದ ಆರ್ಥಿಕವಾಗಿ ಸಾಕಷ್ಟು ಹೊಡೆತ ಬೀಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದಿಷ್ಟು ಒಂದ್ ಕಡೆ ಆಯ್ತು. ಅಂದ್ರೆ ಅಮೆರಿಕ ಸಂಸತ್ತಿನಲ್ಲಿ ಟ್ರಂಪ್ ಅವ್ರಿಗೇನೆ ತಮ್ಮದೇ ಪಕ್ಷದವರು ಕೂಡ ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳ್ತಿದ್ದಾರೆ. ಇದು ಭಾರಿ ಹಿನ್ನಡೆ ಟ್ರಂಪ್ ಅವ್ರಿಗೆ. ಇದಿಷ್ಟು ಅಮೆರಿಕಾದ ವಿಷಯ ಆಯಿತು. ಇನ್ನು ಇರಾನ್ ಕಡೆಗೆ ಅಂತ ಬಂದ್ರೆ ಇರಾನ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ,
ಇರಾನ್ ಗೆದ್ದಿದೆ, ಯುದ್ಧದಲ್ಲಿ ನಾವೇ ಗೆಲುವನ್ನು ಸಾಧಿಸಿದ್ದೇವೆ ಅಂತ ಇರಾನ್ ಕಡೆಯಿಂದ ಘೋಷಣೆ ಬಂದಿದೆ. ಇರಾನ್ ಸುಪ್ರೀಂ ಲೀಡರ್ ವಿಜಯದ ಘೋಷಣೆಯನ್ನ ಮಾಡಿದ್ದಾರೆ. ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಗೆಲುವನ್ನು ಸಾಧಿಸಿದ್ದೇವೆ ಎನ್ನುವಂಥ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಇರಾನ್ನ ಸುಪ್ರೀಂ ಲೀಡರ್ ಮೊಸ್ತಬಾ ಖಮೇನಿ. ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಜಯಘೋಷವನ್ನ ಮಾಡಿದ್ದಾರೆ ಮೊಸ್ತಬಾ ಖಮೇನಿ. ಹಾಗೆ ಇಸ್ಲಾಮಿಕ್ ಕ್ರಾಂತಿಕಾರಿ ಪಡೆಗಳ ಕೆಚ್ಚೆದೆಯ ಹೋರಾಟಕ್ಕೆ ಸುಪ್ರೀಂ ಲೀಡರ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಒಂದು ಪುಟ್ಟ ರಾಷ್ಟ್ರ, 2 ರಾಷ್ಟ್ರಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತೆ, ಯುದ್ಧವನ್ನ ಸಾರ್ತವೆ ವಿತೌಟ್ ಇನ್ಫಾರ್ಮಿಂಗ್. ಯಾವುದೇ ಎಚ್ಚರಿಕೆಯನ್ನು ಕೊಟ್ಟಿರಲಿಲ್ಲ, ಏನೂ ಇಲ್ಲ, ಸಡನ್ ಆಗಿ ಆಗಿರುವಂತಹ ಯುದ್ಧ. ಅದರಲ್ಲಿ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆ ಆಗುತ್ತೆ. ಅದಾದ್ಮೇಲೂ ಕೂಡ 40 ದಿನಗಳ ಸತತ ಹೋರಾಟವನ್ನ ಇರಾನ್ ಮಾಡಿದೆ. ಹೀಗಾಗಿ ಇಸ್ಲಾಮಿಕ್ ಕ್ರಾಂತಿಕಾರಿ ಪಡೆಗಳ ಕೆಚ್ಚೆದೆಯ ಹೋರಾಟಕ್ಕೆ ಸುಪ್ರೀಂ ಲೀಡರ್ ಮೊಸ್ತಬಾ ಖಮೇನಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಶತ್ರುಗಳ ಸೈನ್ಯವನ್ನ ಹಣ್ಗಾಯಿ ನೀರ್ಗಾಯಿ ಮಾಡಿದ್ದೇವೆ ಅಂತ ಇರಾನ್ ಸಂಭ್ರಮಿಸ್ತಾ ಇದೆ. ಇಸ್ರೇಲ್ನ ಅಸ್ತಿತ್ವಕ್ಕೆ ಸಂಕಷ್ಟ ತಂದಿದ್ದೇವೆ ಅಂತ ಗುಡುಗಿದ್ದಾರೆ ಹೊಸ ಸುಪ್ರೀಂ ಲೀಡರ್. ಆದರೆ ಈ ಒಂದು ಸ್ಟೇಟ್ಮೆಂಟ್ ನಿಜಕ್ಕೂ ಪ್ರವೋಕಿಂಗ್ ಸ್ಟೇಟ್ಮೆಂಟ್. ಯಾಕಂದ್ರೆ ಅಮೆರಿಕ ಏನೇ ಮಾಡಿದ್ರು ಅದು ನಡೆಯುತ್ತೆ. ಯಾಕಂದ್ರೆ ಟ್ರಂಪ್ ಅವರು ಇರೋದೇ ಹಾಗೆ, ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಎಲ್ಲ ಓಕೆ. ಬಟ್ ಈ ರೀತಿ ಸ್ಟೇಟ್ಮೆಂಟ್ ಅವರು ಇರಾನ್ನಿಂದ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಹೀಗಾಗಿ ಈ ಒಂದು ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಏನಿದೆ, ಪ್ರಚೋದನಾತ್ಮಕ ಘೋಷಣೆ, ಇದು ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಉದ್ವಿಗ್ನತೆಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಅಮೆರಿಕಾದಲ್ಲಿ ಟ್ರಂಪ್ ಅವರು ಇಕ್ಕಟ್ಟಿಗೆ ಸಿಲುಕಿದ್ರೆ, ಇತ್ತ ಇರಾನ್ನಲ್ಲಿ ಹೊಸದಾಗಿ ಅಧಿಕಾರವನ್ನು ವಹಿಸಿಕೊಂಡ ಬೆನ್ನಲ್ಲೇ ಹೊಸ ಸುಪ್ರೀಂ ಲೀಡರ್ ಆಯತೊಲ್ಲಾ ಮೊಸ್ತಬಾ ಖಮೇನಿ ಒಂದು ಜಯಘೋಷವನ್ನು ಕೂಡ ಮಾಡಿದ್ದಾರೆ. ಇದಿಷ್ಟು 2 ರಾಷ್ಟ್ರಗಳಲ್ಲಿ ಆಗಿರುವಂತಹ ಡೆವಲಪ್ಮೆಂಟ್ಸ್. ಇದರ ಜೊತೆಗೆ ಯುದ್ಧದ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಯುದ್ಧವನ್ನ ಸಾರ್ತಾ ಇದೆ, ಯುದ್ಧವನ್ನ ಕಂಟಿನ್ಯೂ ಮಾಡ್ತಾ ಇದೆ. ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕ ಸೇನಾ ನೆಲೆಗಳಿದೆ ಅದನ್ನ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಯನ್ನ ನಡೆಸಿದೆ. ಬಹುಮುಖ್ಯವಾಗಿ ಕುವೈತ್ ಹಾಗೂ ಬಹ್ರೇನ್ ಮೇಲೆ ಇರಾನ್ ಕ್ಷಿಪಣಿ ಮಳೆಯನ್ನೇ ಸುರಿಸಿದೆ. ಅಮೆರಿಕ ಸೇನೆಯ ದಾಳಿಗೆ ಪ್ರತಿಯಾಗಿ ಇರಾನ್ನಿಂದ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಹಾರ ನಡೀತಾ ಇದೆ. ಕುವೈತ್ ಮತ್ತು ಬಹ್ರೇನ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳನ್ನೇ ಇರಾನ್ ಟಾರ್ಗೆಟ್ ಮಾಡಿಕೊಂಡಿದೆ. ಹಾಗೆ ಯಾವಾಗ ಈ ಡ್ರೋನ್ಗಳನ್ನ ಉಡಾಯಿಸಿತು ಅಥವಾ ಇರಾನ್ 7 ಕ್ಷಿಪಣಿಗಳನ್ನು ಉಡಾಯಿಸಿದೆ, ಅದರಲ್ಲಿ 6 ಕ್ಷಿಪಣಿಗಳನ್ನು ಸಕ್ಸಸ್ಫುಲಿ ಹೊಡೆದು ಉರುಳಿಸಿದೆ US ಸೈನ್ಯ. ಜೊತೆಗೆ ಇವರು ಕೇವಲ ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿಲ್ಲ, ಬದಲಿಗೆ ಕುವೈತ್ನ ಏರ್ಪೋರ್ಟ್ ಮೇಲೆಯೂ ಕೂಡ ಡ್ರೋನ್ ದಾಳಿ ಮಾಡಿದ್ದಾರೆ. ಅದರಲ್ಲಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಹಾಗೆ ಹಲವರಿಗೆ ಗಂಭೀರವಾದಂತಹ ಗಾಯವಾಗಿದೆ. ಅಮೆರಿಕ ಮಿಲಿಟರಿ ತಾಣಗಳ ಮೇಲೆ ನೇರ ದಾಳಿಯನ್ನ ನಡೆಸಿದ್ದೇವೆ ಅಂತ ಇರಾನ್ನ IRGC ಘೋಷಣೆಯನ್ನು ಕೂಡ ಮಾಡಿದೆ, ಕನ್ಫರ್ಮ್ ಮಾಡಿದೆ. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ವಿಮಾನ ಸಂಚಾರದಲ್ಲಿ ಭಾರಿ ವ್ಯತ್ಯಾಸ ಕೂಡ ಉಂಟಾಗ್ತಾ ಇದೆ. ಯಾಕಂದ್ರೆ ಕುವೈತ್ನಲ್ಲಿ ನಾನು ಆಗಲೇ ಹೇಳಿದಾಗೆ ವಿಮಾನ ನಿಲ್ದಾಣವನ್ನೇ ಗುರಿಯಾಗಿಸಿಕೊಂಡು ಅವರು ಕ್ಷಿಪಣಿ ದಾಳಿಯನ್ನು ನಡೆಸಿದ್ದಾರೆ, ಡ್ರೋನ್ ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಅಲ್ಲಿ ಸಾವಾಗಿದೆ, ಗಂಭೀರ ಗಾಯವಾಗಿದೆ. ಸದ್ಯಕ್ಕಂತೂ ಒಂದಷ್ಟು ಫ್ಲೈಟ್ ಸ್ಕೆಡ್ಯೂಲ್ಗಳಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ. ಹಾಗೆ ಇರಾನ್ ಬೆಂಬಲಿತ ಪಡೆ ಕುವೈತ್ ವಿಮಾನ ನಿಲ್ದಾಣದ ಟರ್ಮಿನಲ್ ಮೇಲೆ ನಡೆಸಿರುವಂತಹ ಡ್ರೋನ್ ದಾಳಿಯಲ್ಲಿ ಹಲವರು ಗಾಯಗೊಂಡಿದ್ದಾರೆ, ಒಬ್ಬರು ಸಾವನ್ನಪ್ಪಿದ್ದಾರೆ. ಈ ಹಿಂದೆ ಇರಾನ್ ಮೇಲೆ ಅಮೆರಿಕ ತನ್ನ ರೇಡಾರ್ ಕೇಂದ್ರಗಳ ಮೇಲೆ ದಾಳಿಯನ್ನ ಮಾಡಿತ್ತು, ಇರಾನ್ನ ರೇಡಾರ್ ಕೇಂದ್ರಗಳ ಮೇಲೆ. ಇದಕ್ಕೆ ಕೌಂಟರ್ ಆಗಿ ಅಮೆರಿಕಾದ ಮಿಲಿಟರಿ ತಾಣಗಳ ಮೇಲೆ ನೇರ ದಾಳಿಯನ್ನು ನಡೆಸಿದ್ದೀವಿ ಅಂತ IRGC ಬಹಿರಂಗವಾಗಿ ಘೋಷಣೆಯನ್ನ ಮಾಡಿದೆ. ಇದಿಷ್ಟು ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಯುದ್ಧವನ್ನ ಸಾರಿರುವಂತಹ ವಿಷಯ. ಇದರ ನಡುವೆ ಈಗ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ, ಹಾರ್ಮುಜ್ ಜಲಸಂಧಿ, ಅದು ಇಷ್ಟು ದಿನ ಅಲ್ಲಿ ಕೇವಲ ಹಡಗುಗಳು ಶಾಂತವಾಗಿ ಹೋಗ್ತಾ ಇತ್ತು, ಜಾಗತಿಕವಾಗಿ ಒಂದು ಕನೆಕ್ಷನ್ ಇತ್ತು ವ್ಯಾಪಾರದ ವಿಷಯವಾಗಿ. ಆದರೆ ಈಗ ಹಾರ್ಮುಜ್ ಈ ಯುದ್ಧದ ಹಾಟ್ಸ್ಪಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಹಾರ್ಮುಜ್ನಲ್ಲಿ ದಾಳಿ ಹಾಗೂ ಪ್ರತಿ ದಾಳಿಗಳು ನಡೀತಾ ಇದೆ. ಒಂದು ಕಡೆ ಅಮೆರಿಕಾದು ಕಡೆ ಹಡಗು ಇದ್ರೆ ಅಥವಾ ಅಲ್ಲಿರುವಂತಹ ಸೈನಿಕರಿದ್ರೆ ಅದ್ರ ಮೇಲೆ ಇರಾನ್ ಅಟ್ಯಾಕ್ ಮಾಡೋದಾಗಿರ್ಬೋದು, ಅಥವಾ ಇರಾನ್ನ ಶಿಪ್ ಕಂಡು ಬಂದ್ರೆ ಅಮೆರಿಕ ಅಟ್ಯಾಕ್ ಮಾಡೋದಾಗಿರ್ಬೋದು. ಇದು ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಾರ್ಮುಜ್ ಜಲಸಂಧಿಯತ್ತ ನುಗ್ಗಿ ಬಂದಿವೆ ಇರಾನ್ನ 4 ಅತ್ಯಾಧುನಿಕ ಡ್ರೋನ್ಗಳು. ಅಂತಾರಾಷ್ಟ್ರೀಯ ಹಡಗುಗಳಿಗೆ ಅಪಾಯವಾಗಿದ್ದ ಡ್ರೋನ್ಗಳನ್ನು US ಪಡೆ ಹೊಡೆದು ಉರುಳಿಸಿದೆ. ಅಂದ್ರೆ ಯಾವಾಗ ಈ ಅಪ್ಗ್ರೇಟೆಡ್ ಅಥವಾ ಅಪ್ಡೇಟೆಡ್ ಅತ್ಯಾಧುನಿಕ ಡ್ರೋನ್ಗಳು ಇರಾನ್ ಕಡೆಯಿಂದ ಯಾವಾಗ ಹಾರ್ಮುಜ್ ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮುಜ್ಗೆ ಬರುತ್ತೆ, ಅವು ಈ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಶಿಪ್ಗಳಿಗೆ ಅಪಾಯವನ್ನ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ US ಪಡೆ ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ. ಇದಕ್ಕೆ ಜೊತೆಗೆ ಪ್ರತಿಯಾಗಿ ಇರಾನ್ನ ಕರಾವಳಿ ಕಣ್ಗಾವಲು ಮತ್ತು ರೇಡಾರ್ ಕೇಂದ್ರಗಳ ಮೇಲೆ ವೈಮಾನಿಕ ದಾಳಿಯನ್ನ ಮಾಡಿದೆ US ಪಡೆ. ಹೀಗಾಗಿ ಜಲಸಂಧಿಯ ದ್ವೀಪದಲ್ಲಿರುವಂತಹ ಇರಾನ್ನ ಪ್ರಮುಖ ಮಿಲಿಟರಿ ನೆಲೆಗಳು ಧ್ವಂಸವಾಗಿದೆ. ಹಾಗೆ ಸಮುದ್ರ ಸಂಚಾರದ ಭದ್ರತೆಗಾಗಿ ಈ ಕಾರ್ಯಾಚರಣೆ ಅನಿವಾರ್ಯ ಅಂತ ಸೇಂಟ್ ಕಾಮ್ ಕೂಡ ಹೇಳಿದೆ.
ಪ್ರಸ್ತುತ ಹಾರ್ಮುಜ್ ಜಲಸಂಧಿ ಈಗ ಅಮೆರಿಕ ಇರಾನ್ ನಡುವಿನ ಅತಿ ದೊಡ್ಡ ಹಾಟ್ಸ್ಪಾಟ್. ದೇಶಗಳ ಮೇಲೆ ಯುದ್ಧ ಆಯಿತು, ಒಂದು ದೇಶ ಮತ್ತೊಂದು ದೇಶದ ಮೇಲೆ ಡ್ರೋನ್ನೆಲ್ಲ ಹಾರಿಸಿದ್ರು, ಎಲ್ಲವೂ ಆಯಿತು. ಈಗ ಎಲ್ಲಿ ಯುದ್ಧ ನಡೀತಾ ಇದೆ? ಹಾರ್ಮುಜ್ ಜಲಸಂಧಿಯಲ್ಲಿ ಯುದ್ಧ ನಡೀತಾ ಇದೆ. ಹಾಗೆ ಸೇಂಟ್ಕಾಮ್ ಅಂದರೆ ಇದು ಯುನೈಟೆಡ್ ಸ್ಟೇಟ್ಸ್ ಸೆಂಟ್ರಲ್ ಕಮಾಂಡ್. ಇದ್ರದ್ದು ಕಾರ್ಯಾಚರಣೆಯ ಪ್ರದೇಶ ಬಂದು ಮಧ್ಯಪ್ರಾಚ್ಯ, ಮಧ್ಯ ಏಷ್ಯಾ ಮತ್ತು ಈಜಿಪ್ಟ್ ಪ್ರದೇಶಗಳಲ್ಲಿ ಅಮೆರಿಕಾದ ಸೇನಾ ಕಾರ್ಯಾಚರಣೆಗಳನ್ನು ಇದು ನಿರ್ವಹಿಸುತ್ತೆ. ಸೊ ಇದೇ ಕನ್ಫರ್ಮ್ ಮಾಡಿದೆ, ಅಂದರೆ ಸಮುದ್ರ ಸಂಚಾರದ ಭದ್ರತೆಗಾಗಿ ಈ ಕಾರ್ಯಾಚರಣೆ ಅನಿವಾರ್ಯವಾಗಿತ್ತು. ಯಾಕಂದರೆ ಅಂತಾರಾಷ್ಟ್ರೀಯ ಶಿಪ್ಗಳ ಮೇಲೆ ಇರಾನ್ ಡ್ರೋನ್ ದಾಳಿಗಳನ್ನು ಮಾಡೋದಕ್ಕೆ ಮುಂದಾಗಿತ್ತು. ಹೀಗಾಗಿ ನಾವು ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ್ದೇವೆ. ಹಾಗೆ ಇರಾನ್ನ ಕರಾವಳಿ ಕಣ್ಗಾವಲು ಪ್ರದೇಶಗಳೇನಿರುತ್ತೆ ಅಥವಾ ರೇಡಾರ್ ಕೇಂದ್ರಗಳೇನಿರುತ್ತೆ, ಅದಕ್ಕೆ ಸಿಗ್ನಲ್ ಕೊಡುವಂಥ ಕೇಂದ್ರಗಳು, ಇದರ ಮೇಲೆ ನಾವು ವೈಮಾನಿಕ ದಾಳಿಯನ್ನು ಮಾಡಿದ್ದೇವೆ. ಇದರಿಂದಾಗಿ ಜಲಸಂಧಿಯ ದ್ವೀಪದಲ್ಲಿರುವಂಥ ಇರಾನ್ನ ಪ್ರಮುಖ ಮಿಲಿಟರಿ ನೆಲೆಗಳು ಧ್ವಂಸವಾಗಿದೆ. ಸೇಫ್ಟಿಗಾಗಿ, ನಮ್ಮ ಹಡಗುಗಳ ಸೇಫ್ಟಿಗಾಗಿ ಅಥವಾ ನಮ್ಮ ಸೈನಿಕರ ಸೇಫ್ಟಿಗಾಗಿ ಈ ಕಾರ್ಯಾಚರಣೆ ಅನಿವಾರ್ಯ ಅಂತ ಸೇಂಟ್ಕಾಮ್ ಹೇಳಿದೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಈಗ ಪ್ರಸ್ತುತ ಅಮೆರಿಕ ಹಾಗೂ ಇರಾನ್ ನಡುವಿನ ಅತಿ ದೊಡ್ಡ ಹಾಟ್ಸ್ಪಾಟ್, ಅಂದರೆ ಯುದ್ಧದ ಹಾಟ್ಸ್ಪಾಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಹಾರ್ಮುಜ್ ಜಲಸಂಧಿ. ಕೇವಲ ವ್ಯಾಪಾರ ಮಾರ್ಗವಾಗಿತ್ತು ಇಷ್ಟು ವರ್ಷಗಳ ಕಾಲ. ಅಲ್ಲಿ ತೈಲ, ಅನಿಲ ಎಲ್ಲವೂ ಕೂಡ ಶಾಂತಿಯುತವಾಗಿ, ಅಷ್ಟೊಂದು ಸಮುದ್ರದಲ್ಲಿ ಅಷ್ಟೊಂದು ಪ್ರಕ್ಷುಬ್ಧತೆ ಇದ್ರೂ ಕೂಡ ಶಾಂತಿಯುತವಾಗಿ ಶಿಪ್ಗಳು ಮೂವ್ಮೆಂಟ್ ಆಗ್ತಾ ಇದ್ವು. ಬಟ್ ಈಗ ಯುದ್ಧದ ಹಾಟ್ಸ್ಪಾಟ್ ಆಗಿದೆ. ಮತ್ತೊಂದು ಕಡೆ ನಾವು ಗಮನಿಸಿದ್ವಿ, ಯಾವಾಗ ಇರಾನ್ ಈ ಶಾಂತಿ ಒಪ್ಪಂದದ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡುತ್ತೆ ಶ್ವೇತಭವನಕ್ಕೆ, ಆಗ ಅಲ್ಲಿ ಒಂದು ಮೇಜರ್ ಪಾಯಿಂಟ್ನ ಅದು ಉಲ್ಲೇಖಿಸುತ್ತೆ. ಅಂದರೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಕೇವಲ ಇರಾನ್ ಮೇಲೆ ಮಾತ್ರ ಅಲ್ಲ, ಲೆಬನಾನ್ ಮೇಲೂ ಕೂಡ ಅಟ್ಯಾಕ್ ಮಾಡಬಾರ್ದು ಅನ್ನೋದಾಗಿ ಒಂದು ಪಾಯಿಂಟ್ನ ಉಲ್ಲೇಖ ಮಾಡಿರ್ತಾರೆ. ಆದರೆ ಇದಕ್ಕೆ ಇಸ್ರೇಲ್ ಒಪ್ಕೊಂಡಿರೋದಿಲ್ಲ. ಯಾಕಂದರೆ ಹಿಜ್ಬುಲ್ಲಾ ಇದು ಉಗ್ರ ಸಂಘಟನೆ. ಆ್ಯಂಡ್ ಹಿಜ್ಬುಲ್ಲಾ ಯಾವಾಗ ಸ್ಟಾರ್ಟ್ ಆಗುತ್ತೆ, ಫಾರ್ಮ್ ಆಗುತ್ತೆ ಈ ಸಂಘಟನೆ, ಅವರು ಡೈರೆಕ್ಟಾಗೆ ಘೋಷಣೆಯನ್ನು ಮಾಡಿದ್ರು, ಇಸ್ರೇಲ್ನ ನಾಶಪಡಿಸೋದೇ ನಮ್ಮ ಗುರಿ ಅಂತ. ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಲೆಬನಾನ್ ಮೇಲೆ ಯುದ್ಧವನ್ನು ಕಂಟಿನ್ಯೂ ಮಾಡ್ತೀವಿ ಅಂತಲೇ ಇಸ್ರೇಲ್ ಹೇಳ್ಕೊಂಡು ಬಂದಿತ್ತು. ಆದರೆ ಇದೀಗ ಇಸ್ರೇಲ್ ಹಾಗೂ ಲೆಬನಾನ್ ಒಂದು ಒಪ್ಪಂದಕ್ಕೆ ಬರೋದರ ಸಮೀಪ ಇದ್ರು. ಬಟ್ ಈಗ ಇಸ್ರೇಲ್ ಲೆಬನಾನ್ ಒಪ್ಪಂದಕ್ಕೆ ಅಡ್ಡಗಾಲು ಹಾಕಿದ್ದಾರೆ. ಯಾರು ಹಾಗಾದರೆ ಅಡ್ಡಗಾಲು ಹಾಕಿದ್ದು? ಯಾರು ಈ ಒಪ್ಪಂದವನ್ನು ಬ್ರೇಕ್ ಮಾಡೋದಕ್ಕೆ ಯಾರು ಮುಂದಾಗಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಶಸ್ತ್ರರಹಿತ ಭದ್ರತಾ ವಲಯ ನಿರ್ಮಾಣಕ್ಕೆ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ತಾತ್ಕಾಲಿಕ ಕದನ ವಿರಾಮವನ್ನು ಮಾಡಿಫೈ ಮಾಡೋದಕ್ಕೆ ಇಸ್ರೇಲ್ ಹಾಗೂ ಲೆಬನಾನ್ ಸರ್ಕಾರಗಳು ಒಪ್ಪಿಗೆಯನ್ನು ನೀಡಿದ್ವು. ಅಂದರೆ ಓಕೆ, ಅದನ್ನು ಸ್ವಲ್ಪ ಮಾಡಿಫೈ ಮಾಡೋಣ ಅನ್ನೋದಾಗಿ ಅವರು ಮುಂದೆ ಬಂದಿದ್ರು. ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಶಸ್ತ್ರರಹಿತ ಭದ್ರತಾ ವಲಯ ನಿರ್ಮಾಣಕ್ಕೆ ಒಂದು ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಳ್ಳೋದಕ್ಕೆ ಮುಂದಾಗಿದ್ರು. ಆದರೆ ಈ ಶಾಂತಿ ಒಪ್ಪಂದವನ್ನು ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಂಘಟನೆ ಏನಿದೆ, ಲೆಬನಾನ್ನಲ್ಲಿದೆ, ಸಾಕಷ್ಟು ಅಟ್ಯಾಕ್ಗಳನ್ನ ಮಾಡ್ತಾ ಇದೆ. ಇಸ್ರೇಲ್ನಲ್ಲಿ ಸಾಕಷ್ಟು ಜನ ಈ ಹಿಂದೆ ಪ್ರಾಣವನ್ನು ಕಳ್ಕೊಂಡಿದ್ರು ಈ ಹಿಜ್ಬುಲ್ಲಾ ಸಂಘಟನೆಯಿಂದ. ಅಂದರೆ ಇದೊಂದು ಉಗ್ರ ಸಂಘಟನೆ. ಈ ಶಾಂತಿ ಒಪ್ಪಂದ ನಮಗೆ ಬೇಕಾಗಿಲ್ಲ ಅಂತ ಹಿಜ್ಬುಲ್ಲಾ ರಿಜೆಕ್ಟ್ ಮಾಡಿದೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ಹೀಗಾಗಿ ಭೀಕರ ದಾಳಿಯನ್ನು ಕಂಟಿನ್ಯೂ ಮಾಡ್ತಾ ಇದೆ. ಇದರಲ್ಲಿ 9 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗೆ ಲೆಬನಾನ್ ಭವಿಷ್ಯದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಬೇಡ ಅಂತ ಸರ್ಕಾರಗಳು ಕೂಡ ಹೇಳ್ತಾ ಇದ್ದಾರೆ. ಇಸ್ರೇಲ್ ಆಗಿರ್ಬೋದು, ಲೆಬನಾನ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಈ ಸರ್ಕಾರಗಳು ಬೇರೆ ಥರ್ಡ್ ಪಾರ್ಟಿ ಇದರೊಳಗಡೆ ಮೂಗು ತೋರಿಸೋದು ಬೇಡ ಅಂತ ಸರ್ಕಾರಗಳು ಕೂಡ ಹೇಳ್ತಾ ಇದೆ. ಆದರೆ ಇನ್ನೇನು ಸಂಧಾನ ಆಗುತ್ತೆ ಅಂತ ಅನ್ಕೊಳ್ಬೇಕಾದ್ರೆ ಸಂಧಾನದ ನಡುವೆಯೂ ಕೂಡ ಗುಂಡಿನ ಚಕಮಕಿ ನಿಲ್ತಾ ಇಲ್ಲ. ಕದನ ವಿರಾಮಕ್ಕೆ ಇದು ದೊಡ್ಡ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪಿಸುವಂತಹ ಪ್ರಯತ್ನಗಳಿಗೆ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರಗಾಮಿ ಸಂಘಟನೆ ತೀವ್ರವಾದಂತಹ ಕುತ್ತನ್ನು ತರ್ತಾ ಇದೆ. ಅಮೆರಿಕದ ಮಧ್ಯಸ್ಥಿತಿಯಲ್ಲಿ ತಾತ್ಕಾಲಿಕ ಕದನ ವಿರಾಮವನ್ನು ಮಾಡಿಫೈ ಮಾಡೋದಕ್ಕೆ ಅಥವಾ ಈ ಬಾರ್ಡರ್ನಲ್ಲಿ ಗಡಿಯಲ್ಲಿ ಶಸ್ತ್ರರಹಿತ ಭದ್ರತಾ ವಲಯವನ್ನು ನಿರ್ಮಿಸೋದಕ್ಕೆ ಇಸ್ರೇಲ್ ಹಾಗೂ ಲೆಬನಾನ್ ಸರ್ಕಾರಗಳು ಒಪ್ಪಿಗೆಯನ್ನು ಸೂಚಿಸಿದ್ವು. ಭವಿಷ್ಯದಲ್ಲಿ 3ನೇ ವ್ಯಕ್ತಿಯ ಹಸ್ತಕ್ಷೇಪ ಬೇಡ ಎಂಬ ನಿಲುವಿಗೆ ಎರಡೂ ಸರ್ಕಾರಗಳು ಬಂದಿದ್ರೂ ಕೂಡ ಈ ಶಾಂತಿ ಒಪ್ಪಂದವನ್ನು ಹಿಜ್ಬುಲ್ಲಾ ಸಂಘಟನೆ ಏನಿದೆ, ಉಗ್ರ ಸಂಘಟನೆ, ಅದು ರಿಜೆಕ್ಟ್ ಮಾಡಿದೆ. ಲೆಬನಾನ್ ಸೇನೆಯು ಗಡಿ ಭಾಗದಲ್ಲಿ ನಿಯಂತ್ರಣ ಸಾಧಿಸಲು ಮುಂದಾಗಿದ್ರೂ ಕೂಡ ಹಿಜ್ಬುಲ್ಲಾ ಒಂದಷ್ಟು ಅಡೆತಡೆಗಳನ್ನು ಒಡ್ತಾ ಇದೆ. ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿದೆ. ಪರಿಣಾಮವಾಗಿ ಸಂಧಾನದ ನಡುವೆಯೂ ಕೂಡ ಗುಂಡಿನ ಚಕಮಕಿ ನಿಂತಿಲ್ಲ ಹಾಗೂ ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ನೆಲೆಗಳ ಮೇಲೆ ಇಸ್ರೇಲ್ ಭೀಕರ ದಾಳಿಯನ್ನು ಮುಂದುವರೆಸಿದೆ. ಹಾಗೆ ಈ ಒಂದು ಘರ್ಷಣೆಯಲ್ಲಿ, ರಕ್ತಪಾತದ ಘರ್ಷಣೆಯಲ್ಲಿ ಸಾಕಷ್ಟು ಸಾವು ನೋವಾಗಿದೆ. ಈಗಾಗಲೇ 9 ಮಂದಿ ಸಾವನ್ನಪ್ಪಿದ್ದು ಇಸ್ರೇಲ್ ಲೆಬನಾನ್ ನಡುವಿನ ಕದನ ವಿರಾಮದ ಒಪ್ಪಂದಕ್ಕೆ ಭಾರಿ ದೊಡ್ಡ ಕಂಟಕ ಎದುರಾಗಿದೆ. ಸೊ ಇದಿಷ್ಟು ಅಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್. ಆದರೆ ಸಾವಿರಾರು ಕಿಲೋಮೀಟರ್ ಆಚೆಗೆ, ನಮ್ಮ ಭಾರತದಿಂದ ಸಾವಿರಾರು ಕಿಲೋಮೀಟರ್ ಆಚೆಗೆ ನಡೀತಾ ಇರುವಂಥ ಈ ಡೆವಲಪ್ಮೆಂಟ್ಸ್ ನಮ್ಮ ಭಾರತದ ಮೇಲೆ ಏನೆಲ್ಲ ಎಫೆಕ್ಟ್ ಮಾಡ್ತಾ ಇದೆ, ಪ್ರಮುಖವಾಗಿ ಜಾಗತಿಕವಾಗಿ ಏನೆಲ್ಲ ಎಫೆಕ್ಟ್ ಮಾಡ್ತಾ ಇದೆ, ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಜಗತ್ತಿಗೆ
ಇರಾನ್ ತೈಲ ಶಾಕ್ ಅನ್ನು ನೀಡೋದಕ್ಕೆ ಮುಂದಾಗ್ತಾ ಇದೆ. ಹಾರ್ಮುಜ್ ಸಂಘರ್ಷದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಬೆಲೆ ಗಗನಕ್ಕೇರ್ತಾ ಇದೆ. ಅಲ್ಲಿ ಆಗ್ತಾ ಇರುವಂತಹ ಯುದ್ಧದಿಂದ ಸಾಮಾನ್ಯ ಜನರ ಕೈ ಸುಡ್ತಾ ಇದೆ, ಜೇಬು ಖಾಲಿ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಧನ ಬೆಲೆ ಹೆಚ್ಚಾಗ್ತಾ ಇದೆ. ಇರಾನ್ನ ತೈಲ ಮಾರಾಟವನ್ನು ತಡೆಯೋದಕ್ಕೆ ಅಮೆರಿಕ ಮತ್ತಷ್ಟು ಕಠಿಣ ಆರ್ಥಿಕ ನಿರ್ಬಂಧವನ್ನು ಹೇರೋದಕ್ಕೆ ಮುಂದಾಗಿದೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇರಾನ್ನ ಆರ್ಥಿಕತೆಯನ್ನ ಕಂಪ್ಲೀಟ್ ಆಗಿ ಡೌನ್ ಮಾಡಬೇಕು ಅನ್ನೋದೇ ಅಮೆರಿಕದ ಪ್ಲಾನ್. ಆರ್ಥಿಕತೆ ಇಲ್ಲ, ದುಡ್ಡಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಅವ್ರು ಶರಣಾಗ್ತಾರೆ ಅನ್ನೋದು ಅಮೆರಿಕ ಹಾಗೂ ಇಸ್ರೇಲ್ನ ಪ್ಲಾನ್. ಹೀಗಾಗಿ ಇರಾನ್ನ ತೈಲ ಮಾರಾಟ ತಡೆಯೋದಕ್ಕೆ ಅಮೆರಿಕದಿಂದ ಮತ್ತಷ್ಟು ಕಠಿಣ ಆರ್ಥಿಕ ನಿರ್ಬಂಧಗಳನ್ನ ಹೇರಲಾಗ್ತಾ ಇದೆ. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ಒಂದು ತೈಲ ಟ್ಯಾಂಕರ್ ಇರುತ್ತೆ, ಅದನ್ನು ವಶಪಡಿಸಿಕೊಂಡಿದೆ ಅಮೆರಿಕ ಪಡೆ. ಅಣ್ವಸ್ತ್ರ ಹಾಗೂ ಒಪ್ಪಂದಕ್ಕೆ ಟ್ರಂಪ್ ಹಾಕಿದ ಹೊಸ ಷರತ್ತುಗಳಿಗೆ ಇರಾನ್ ಸರ್ಕಾರ ಬಗ್ತಾ ಇಲ್ಲ. ಹೀಗಾಗಿ ಅಣ್ವಸ್ತ್ರವನ್ನು ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಈ ಕಡೆ ಇಲ್ಲ, ಅಣ್ವಸ್ತ್ರವನ್ನು ನೀವು ತ್ಯಜಿಸಲೇಬೇಕು ಅಂತ ಅಮೆರಿಕ ಪಟ್ಟು ಹಿಡಿದಿದೆ. ಹೀಗಾಗಿ ಆ ಕಡೆ ಅವರು ಒಪ್ತಾ ಇಲ್ಲ, ಈ ಕಡೆ ಇವರು ಬಗ್ತಾ ಇಲ್ಲ. ಈ ಕಾರಣದಿಂದ ಹೇಗಾದರೂ ಮಾಡಿ ತೈಲ ಮಾರಾಟ ಏನಿದೆ, ಆರ್ಥಿಕತೆ ಏನಿದೆ, ಇರಾನ್ನ ಆರ್ಥಿಕತೆ, ಅದನ್ನು ಕುಗ್ಗಿಸ್ಬೇಕು ಅನ್ನುವಂಥ ಪ್ಲಾನ್ ಇದೆ. ಹಿಂದೂ ಮಹಾಸಾಗರದಲ್ಲಿ ಇರಾನ್ನ ತೈಲ ಟ್ಯಾಂಕರನ್ನು ಸೀಸ್ ಮಾಡ್ಕೊಂಡಿದ್ದಾರೆ ಅಮೆರಿಕ ಪಡೆ. ಅಣ್ವಸ್ತ್ರ ಒಪ್ಪಂದಕ್ಕೆ ಟ್ರಂಪ್ ಹಾಕಿದ ಹೊಸ ಷರತ್ತುಗಳಿಗೆ ಇರಾನ್ ಸರ್ಕಾರ ಬಗ್ತಾ ಇಲ್ಲ. ಹಾಗೆ ಇರಾನ್ನ ಕ್ಷಿಪಣಿ ಸಾಮರ್ಥ್ಯ ಏನಿದೆ 22%ಗೆ 22% ಕುಸಿದಿದೆ ಅಂತ ಡೊನಾಲ್ಡ್ ಟ್ರಂಪ್ ವಾದವನ್ನ ಮಾಡ್ತಿದ್ದಾರೆ. ಇದು ಎಷ್ಟು ಸತ್ಯ ಏನು ಗೊತ್ತಿಲ್ಲ. ಹಾಗೆ ಇರಾನ್ ತನ್ನ ಸ್ವಾಯತ್ತತೆ ವಿಚಾರದಲ್ಲಿ ರಾಜಿ ಇಲ್ಲ ಎಂಬ ಸಂದೇಶವನ್ನ ರವಾನೆ ಮಾಡಿದೆ ಇರಾನ್. ಹೀಗಾಗಿ ಒಂದಷ್ಟು ಯುದ್ಧದ ಭೀತಿ, ಅಂದರೆ ಆಲ್ರೆಡಿ ಯುದ್ಧ ನಡೀತಾನೆ ಇದೆ. ಮೇಲ್ನೋಟಕ್ಕಷ್ಟೇ ಶಾಂತಿ ಒಪ್ಪಂದ, ಬಟ್ ಒಳಗೊಳಗೆ ಸಂಘರ್ಷಗಳು ನಡೀತಾ ಇದೆ. ಮತ್ತೊಂದು ಕಡೆ ಈ ಇರಾನ್ ಸುಪ್ರೀಂ ಲೀಡರ್ ಮುಸ್ತಫಾ ಖಮೇನಿ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಪ್ರವೋಕ್ ಮಾಡುತ್ತೆ, ನಾವೇ ಗೆದ್ದಿದ್ದೀವಿ ಅಂತ ಬೇರೆ ಹೇಳಿದ್ದಾರೆ. ಹೀಗಾಗಿ ಅವ್ರನ್ನ ಸೋಲಿಸೋದಕ್ಕೆ ಅಥವಾ ಅವರ ಒಂದು ಸ್ಟೇಟ್ಮೆಂಟ್ಗೆ ಕೌಂಟರ್ ಅಟ್ಯಾಕ್ ಆಗಿ ಅಮೆರಿಕ ಇನ್ಯಾವ ರೀತಿ ಪ್ರತಿಕ್ರಿಯೆಯನ್ನು ತಗೊಳ್ಳುತ್ತೆ, ಏನು ಎತ್ತ ಎಲ್ಲವನ್ನು ಕೂಡ ಕಾದು ನೋಡಬೇಕು. ಈಗ ಜಿ ಕನ್ನಡ ನ್ಯೂಸ್ DNA 2ನೇ ಸ್ಟೋರಿ ಎತ್ತ ಹೋಗೋಣ. ಒಂದು ಕಡೆ ಜಾಗತಿಕವಾಗಿ ರಾಜಕಾರಣದ ಚದುರಂಗದಾಟದಲ್ಲಿ ಒಂದು ಮಹಾ ಹೇಳಿಕೆ ಬಂದಿದೆ, ಒಂದು ದೊಡ್ಡ ಮೇಜರ್ ಸ್ಟೇಟ್ಮೆಂಟ್ ಬಂದಿದೆ. ಎಲ್ಲರೂ ಕೂಡ ಇಡೀ ಜಗತ್ತೇ ಒಂದು ಕಡೆ ನೋಡ್ತಾ ಇದ್ರೆ ಈ ರಷ್ಯಾ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್ ನೀಡಿರುವಂಥ ಒಂದು ಹೇಳಿಕೆ ನಿಜಕ್ಕೂ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಅದು ಅವರು ಹೇಳಿರೋದು ನಮ್ಮ ಭಾರತದ ಬಗ್ಗೆ. ಭಾರತ ಒಂದು ಮಹಾನ್ ರಾಷ್ಟ್ರ ಅಂತ ಒಂದು ಜಾಗತಿಕ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ದಾರೆ. ಹಾಗೆ ಮೋದಿ ಅವರ ಗುಣಗಾನವನ್ನ ಮಾಡಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್. ಅಂದರೆ ಪಾಶ್ಚಿಮಾತ್ಯ ದೇಶಗಳು, ಅಂದರೆ ವೆಸ್ಟರ್ನ್ ಕಂಟ್ರೀಸ್, ಈ ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು, ರಷ್ಯಾ ಜೊತೆ ಅಥವಾ ರಷ್ಯಾ ಹಾಗೂ ಭಾರತದ ಸಂಬಂಧವನ್ನು ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾರು ಎಷ್ಟೇ ಬಂದು ಎಷ್ಟೇ ಒತ್ತಡವನ್ನು ಹಾಕಿದ್ರೂ ಕೂಡ ನಮ್ಮ ಹಾಗೂ ಭಾರತದ ಸಂಬಂಧ ಸದಾಕಾಲ ಇದೇ ರೀತಿ ಇರುತ್ತೆ. ಭಾರತದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಒತ್ತಡ ಹೇರುವಂತಹ ತಂತ್ರಗಳು ನಿಮ್ಮಲ್ಲಿದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಡಿ. ಯಾಕಂದ್ರೆ ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ, ನಿಮಗೆ ತಿರುಗುಬಾಣ ಆಗುತ್ತೆ. ಯಾಕಂದ್ರೆ ಭಾರತ ಒಂದು ಮಹಾನ್ ರಾಷ್ಟ್ರ, ಅದು ಸದೃಢವಾಗಿ ನಿಂತಿದೆ, ಅದು ಸ್ಟ್ರಾಂಗ್ ಆಗಿದೆ. ನಿಮ್ಮ ಒತ್ತಡಗಳಿಗೆ ಅಥವಾ ನಿಮ್ಮ ಹೇರಿಕೆಗಳಿಗೆ ಬಗ್ಗುವಂತಹ ರಾಷ್ಟ್ರ ಭಾರತ ಅಲ್ಲ. ಹಾಗೆ ಮೋದಿಯವರು ಕೂಡ ತಮ್ಮ ದೇಶದ ಜನರಿಗಾಗಿ, ಅವರ ಹಿತಾಸಕ್ತಿಗಾಗಿ ಏನು ಬೇಕಾದರೂ ಮಾಡ್ತಾರೆ. ಸರಿಯಾದ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಮೋದಿ ಅವರಿಗೆ ಗೊತ್ತಿದೆ. ನೀವೇನು ಎಕ್ಸ್ಟರ್ನಲಿ ಪ್ರೆಷರ್ ಹಾಕಿ ಅವರಿಗೆ ಡೈರೆಕ್ಷನ್ಸ್ ತೋರಿಸೋದು ಬೇಕಾಗಿಲ್ಲ. ಅವರಿಗೆ ಅಷ್ಟು ಬುದ್ಧಿ ಇದೆ, ಸಾಮರ್ಥ್ಯ ಇದೆ, ಎಲ್ಲವನ್ನೂ ಕೂಡ ಅವರೇ ಹ್ಯಾಂಡಲ್ ಮಾಡ್ತಾರೆ. ಹಾಗೆ ರಷ್ಯಾ ಮತ್ತು ಭಾರತದ ಸಂಬಂಧ ಚೆನ್ನಾಗಿಯೇ ಮುಂದುವರಿಯುತ್ತೆ ಅಂತ ಹೇಳ್ತಾ ಒಂದು ದೊಡ್ಡ ಆಫರ್ ಕೂಡ ರಷ್ಯಾ ಅಧ್ಯಕ್ಷರು ಭಾರತಕ್ಕೆ ನೀಡಿದ್ದಾರೆ. ಏನದು ಆಫರ್, ಏನು ಎತ್ತ ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ಭಾರತದ ತಂಟೆಗೆ ಹೋಗಬೇಡಿ ಅಂತ ಪುಟಿನ್ ಅವರು ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಜಾಗತಿಕ ವೇದಿಕೆಯಲ್ಲಿ ನಿಂತು ಈ ರೀತಿ ಸ್ಟೇಟ್ಮೆಂಟ್ನ ರಷ್ಯಾ ಅಧ್ಯಕ್ಷರು ನೀಡಿದ್ದಾರೆ. ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ, ಶ್ಲಾಘಿಸಿದ್ದಾರೆ ಪುಟಿನ್. ಭಾರತದ ಮೇಲೆ ಒತ್ತಡ ಹೇರೋದು ವೇಸ್ಟ್, ಅದು ವ್ಯರ್ಥ ಮತ್ತು ಜಾಗತಿಕ ಸ್ಥಿರತೆಗೆ ಮಾರಕ ಅಂತ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ. ಹಾಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಬೆದರಿಕೆಗೆ ಮಣಿಯದ ಭಾರತದ ಗಟ್ಟಿತನಕ್ಕೆ ಪುಟಿನ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ವೆಸ್ಟರ್ನ್ ಕಂಟ್ರೀಸ್ ಏನೇ ಹೇಳಿದ್ರು ಕೂಡ ಅದಕ್ಕೆ ಭಾರತ ಮಣಿತಾ ಇಲ್ಲ, ತನ್ನದೇ ನಿಲುವಲ್ಲೇ ಕಂಟಿನ್ಯೂ ಆಗ್ತಾ ಇದೆ. ಹಿತ್ತಾಳೆ ಕಿವಿ ಆಗಿಲ್ಲ, ಅದು ಯಾರೋ ಹೇಳಿದ್ನ ಕೇಳಿಕೊಂಡು ತನ್ನ ನಿಲುವನ್ನು ಚೇಂಜ್ ಮಾಡ್ಕೊಳ್ತಾ ಇಲ್ಲ ಭಾರತ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗೆ ಮೊದಲ ಆದ್ಯತೆ ನೀಡುತ್ತೆ ಅಂತ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಹಾಗೆ ಭಾರತ ಹಾಗೂ ರಷ್ಯಾ ಸ್ನೇಹ ಯಾರೇ ಅಡ್ಡ ಬಂದರೂ ಕೂಡ ಅದು ಅಲುಗಾಡಲ್ಲ ಅಂತ ರಷ್ಯಾದ ಬಲಿಷ್ಠ ನಾಯಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮೋದಿ ನಾಯಕತ್ವದಲ್ಲಿ ಭಾರತದ ಪ್ರಭಾವಶಾಲಿ ಆರ್ಥಿಕ ಪ್ರಗತಿಯ ಬಗ್ಗೆ ಅವರು ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.
ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತವನ್ನ ಒಂದು ಮಹಾನ್ ರಾಷ್ಟ್ರ ಅಂತ ಕರೆದಿದ್ದಾರೆ. ಹಾಗೆ ಭಾರತದ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಜೊತೆಗೆ ರಷ್ಯಾ ಜೊತೆಗಿನ ಸಂಬಂಧವನ್ನ ಕಡಿಮೆ ಮಾಡುವಂತೆ ಭಾರತದ ಮೇಲೆ ಪಾಶ್ಚಿಮಾತ್ಯ ದೇಶಗಳು ಒತ್ತಡವನ್ನು ಹೇರ್ತಾ ಇದ್ವು. ಇದಕ್ಕೆ ತೀಕ್ಷ್ಣವಾಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಪುಟಿನ್. ಭಾರತದ ಮೇಲೆ ಇಂತಹ ಒತ್ತಡಗಳನ್ನು ಹೇರೋದು ವ್ಯರ್ಥ ಹಾಗೂ ಜಾಗತಿಕ ಸ್ಥಿರತೆಗೆ ಮಾರಕವಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗೆ ನಾನು ಆಗಲೇ ಹೇಳಿದೆ, ಈ ಫ್ರೆಂಡ್ಶಿಪ್ ಏನಿದೆ ಅಥವಾ ವ್ಯಾವಹಾರಿಕ ಸಂಬಂಧ ಏನಿದೆ ಭಾರತ ಹಾಗೂ ರಷ್ಯಾದ ನಡುವೆ, ಇದನ್ನು ಕಡಿಮೆ ಮಾಡಿ, ಈ ಸಂಬಂಧ ಬೇಡ ಅಂತ ಪಾಶ್ಚಿಮಾತ್ಯ ದೇಶಗಳು ಭಾರತದ ಮೇಲೆ ಪ್ರೆಷರ್ ಹಾಕಿದ್ವು. ಅಂದರೆ ವೆಸ್ಟರ್ನ್ ಕಂಟ್ರೀಸ್, ಅಮೆರಿಕ ಆಗಿರ್ಬೋದು, ಯುರೋಪ್ ಆಗಿರ್ಬೋದು. ಇದಕ್ಕೆ ಪುಟಿನ್ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಏನದು ಎಚ್ಚರಿಕೆ? ನಿರ್ಬಂಧದ ಬೆದರಿಕೆ ಹಾಕಿದರೆ ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ, ಅದು ನಿಮಗೇನೆ ತಿರುಗುಬಾಣ ಆಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತದ ಮೇಲೆ ನಿರ್ಬಂಧ ಹೇರುವ ಪ್ರಯತ್ನಗಳು ಉಲ್ಟಾ ಹೊಡೆಯುತ್ತೆ, ನಿಮಗೇನೆ ಅದು ಕೌಂಟರ್ ಆಗಿ ವಾಪಸ್ ನಿಮ್ಮ ಹತ್ರನೇ ಬರುತ್ತೆ ಅಂತ ಪುಟಿನ್ ಹೇಳಿದ್ದಾರೆ. ಯಾವುದೇ ಬಾಹ್ಯ ಒತ್ತಡವಿದ್ರೂ ಕೂಡ, ಅಂದರೆ ಎಕ್ಸ್ಟರ್ನಲಿ ಏನೇ ಪ್ರೆಷರ್ ಇದ್ರೂ ಕೂಡ ರಷ್ಯಾ ಭಾರತ ಸಂಬಂಧಕ್ಕೆ ಧಕ್ಕೆ ಬರೋದಿಲ್ಲ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ ವ್ಲಾಡಿಮಿರ್ ಪುಟಿನ್. ಸಾರ್ವಭೌಮ ರಾಷ್ಟ್ರಕ್ಕೆ ತನ್ನ ರಕ್ಷಣೆ ಮತ್ತು ಪಾಲುದಾರರನ್ನು ಆರಿಸುವ ಹಕ್ಕಿದೆ ಅಂತ ರಷ್ಯಾ ಹೇಳಿದೆ. ಒಂದು ಸೋವೆರಿನ್ ಕಂಟ್ರಿ ನಮ್ಮ ಭಾರತ. ಹಾಗೆ ಅದಕ್ಕೆ ತನ್ನ ದೇಶದ ರಕ್ಷಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಥವಾ ತನ್ನ ದೇಶದಲ್ಲಿರುವಂತಹ ಜನರ ರಕ್ಷಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಇದರ ಜೊತೆಗೆ ತಾನು ಯಾವ ರಾಷ್ಟ್ರದ ಜೊತೆಗೆ ಪಾಲುದಾರಿಕೆಯಲ್ಲಿ ಇರಬೇಕು, ವ್ಯಾವಹಾರಿಕವಾಗಿ ಯಾರನ್ನ ಪಾಲುದಾರರನ್ನಾಗಿ ಗುರುತಿಸಬೇಕು, ಆರಿಸಬೇಕು ಎನ್ನುವಂಥ ಹಕ್ಕು ಆ ರಾಷ್ಟ್ರಕ್ಕೇನೆ ಇರುತ್ತೆ. ಅದಕ್ಕೆ ಬೇರೆಯವ್ರು ಹೋಗಿ ಅಲ್ಲಿ ಮೂಗು ತೂರಿಸೋದು ಬೇಡ ಅಂತ ರಷ್ಯಾ ಅಧ್ಯಕ್ಷರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಮೆರಿಕದ ಜೊತೆಗಿನ ಭಾರತದ ಸಂಬಂಧ ರಷ್ಯಾಗೆ ಮುಜುಗರ ತಂದಿಲ್ಲ ಅಂತಲೂ ಕೂಡ ಅಧ್ಯಕ್ಷ ಪುಟಿನ್ ಹೇಳಿದ್ದಾರೆ. ಭಾರತಕ್ಕೆ ಏನು ನೀಡಬೇಕು ಅಂತ ಹೇಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಅಂತ ಪರೋಕ್ಷವಾಗಿ ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳಿಗೆ ಪುಟಿನ್ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಭಾರತದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರೋದಕ್ಕೆ ಸಂಚಲನ ರೂಪಿಸ್ತಾ ಇರುವ ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪರೋಕ್ಷವಾಗಿ ಒಂದು ಕಠಿಣ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೀವೇನೇ ಎಲ್ಲ ಪ್ರೆಷರ್ ಹಾಕ್ತಿರೋ ಅದು ನಿಮಗೇನೆ ಉಲ್ಟಾ ಹೊಡೆಯುತ್ತೆ, ಹಾಗೆ ಅದು ಪಾಶ್ಚಿಮಾತ್ಯ ದೇಶಗಳಿಗೇನೆ ತಿರುಗುಬಾಣವಾಗುತ್ತೆ ಅಂತ ಅವರು ಪ್ರತಿಪಾದಿಸಿದ್ದಾರೆ. ಹಾಗೆ ಎಷ್ಟೇ ಪ್ರೆಷರ್ ಇದ್ರೂ ಕೂಡ ನಮ್ಮ ಹಾಗೂ ಭಾರತದ ಸಂಬಂಧ ಹೀಗೆ ಗಟ್ಟಿಯಾಗಿ ನಿಲ್ಲುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಪುಟಿನ್ ಅವರು ಒಂದು ಮೇಜರ್ ಆಫರ್ ಕೊಟ್ಟಿದ್ದಾರೆ. ಈ ಹಿಂದೆ ಬ್ರಹ್ಮೋಸ್ ಕ್ಷಿಪಣಿ, ಎಸ್ಪೆಷಲಿ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸಿತು. ಇದನ್ನು ಜಂಟಿಯಾಗಿ ರಷ್ಯಾ ಹಾಗೂ ಭಾರತ ಜಂಟಿಯಾಗಿ ಡೆವಲಪ್ ಮಾಡಿದಂಥ ಕ್ಷಿಪಣಿ ಅಂದರೆ ಅದು ಬ್ರಹ್ಮೋಸ್ ಕ್ಷಿಪಣಿ. ಈಗ ಅದೇ ರೀತಿ ರಷ್ಯಾ ಭಾರತಕ್ಕೆ ಮತ್ತೊಂದು ಮೇಜರ್ ಆಫರ್ ಕೊಟ್ಟಿದೆ. ಏನದು ಆಫರ್? ಭಾರತಕ್ಕೆ ಪುಟಿನ್ ಬ್ರಹ್ಮಾಸ್ತ್ರದ ಆಫರ್ ನೀಡಿದ್ದಾರೆ. ಯಾವುದದು ಬ್ರಹ್ಮಾಸ್ತ್ರ? ಅದರ ವಿಶೇಷತೆ ಏನು? ವಿಶ್ವದ ಅತ್ಯಾಧುನಿಕ Su-57 ಸ್ಟೆಲ್ತ್ ಫೈಟರ್ ಜೆಟ್ ನೀಡೋದಕ್ಕೆ ರಷ್ಯಾ ಸಿದ್ಧವಾಗಿದೆ. ಕೇವಲ ತಂತ್ರಜ್ಞಾನ ಹಂಚಿಕೆ ಮಾತ್ರವಲ್ಲ, ಕೇವಲ ಇದನ್ನು ಪೂರೈಸೋದಿಲ್ಲ. ಈ Su-57 ಏನಿದೆ ಅದನ್ನು ಕೊಡೋದು ಮಾತ್ರ ಅಲ್ಲ, ಭಾರತದಲ್ಲೇ ಯುದ್ಧ ವಿಮಾನ ಉತ್ಪಾದನೆಗೆ ಒಲವನ್ನು ತೋರಿದ್ದಾರೆ ರಷ್ಯಾ ಅಧ್ಯಕ್ಷರು. ಹಾಗೆ ಯಾವುದೇ ಷರತ್ತುಗಳಿಲ್ಲದೆ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನವನ್ನು ನೀಡೋದಕ್ಕೆ ಪುಟಿನ್ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಭಾರತೀಯ ಏರ್ಫೋರ್ಸ್ ಏನಿದೆ, ವಾಯುಪಡೆಯ ಬಲವರ್ಧನೆಗೆ ರಷ್ಯಾದಿಂದ ಭರ್ಜರಿ ಬೆಂಬಲ ಸಿಕ್ಕಂತಾಗಿದೆ. ಬ್ರಹ್ಮೋಸ್ ಕ್ಷಿಪಣಿ ಯಶಸ್ಸಿನ ಬೆನ್ನಲ್ಲೇ 5ನೇ ತಲೆಮಾರಿನ ಜೆಟ್ಗಳ ಮೇಲೆ ಕಣ್ಣು ಬಿದ್ದಿದೆ. ಅಂದರೆ ರಷ್ಯಾ ಇದೀಗ ಆಫರ್ನ ಕೊಡ್ತಾ ಇದೆ ಭಾರತಕ್ಕೆ. ರಷ್ಯಾದ ಆಫರ್ನಿಂದ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನವೇ ಸೃಷ್ಟಿಯಾಗುತ್ತೆ. ಯಾಕಂದರೆ Su-57 ಇದು 5ನೇ ತಲೆಮಾರಿನ ಜೆಟ್ಗಳು ಇವೆಲ್ಲ, ಫೈಟರ್ ಜೆಟ್, ಇದನ್ನು ನೀಡೋದಕ್ಕೆ ರಷ್ಯಾ ಸಿದ್ಧವಾಗಿದೆ. ಹಾಗೆ ಬ್ರಹ್ಮೋಸ್ ಕ್ಷಿಪಣಿ ಅಂತ ಬಂದರೆ ಇದೊಂದು ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್. ಇದನ್ನು ಜಂಟಿಯಾಗಿ ಇಂಡಿಯಾ ಹಾಗೂ ರಷ್ಯಾ ಡೆವಲಪ್ ಮಾಡಿತ್ತು. ಇದು ಒಂದು ಯಶಸ್ಸನ್ನು ಕಂಡಿತ್ತು, ಎಸ್ಪೆಷಲಿ ಯುದ್ಧದ ಸಂದರ್ಭದಲ್ಲಿ. ಇದಾದ ಬಳಿಕ ಇದೀಗ ವಿಶ್ವದ ಅತ್ಯಾಧುನಿಕ Su-57 ಸ್ಟೆಲ್ತ್ ಫೈಟರ್ ಜೆಟ್ ನೀಡೋದಕ್ಕೆ ರಷ್ಯಾ ಸಿದ್ಧವಾಗ್ತಾ ಇದೆ. ಹಾಗೆ ಕೇವಲ ಯುದ್ಧ ವಿಮಾನಗಳನ್ನು ಸಪ್ಲೈ ಮಾಡೋದು ಮಾತ್ರ ಅಲ್ಲ, ಅದರ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹಂಚಿಕೊಳ್ಳೋದಕ್ಕೆ ಹಾಗೆ ಮೇಕ್ ಇನ್ ಇಂಡಿಯಾ ಯೋಜನೆಯ ಅಡಿ ಭಾರತದಲ್ಲೇ ಈ ಫೈಟರ್ ಜೆಟ್ಗಳನ್ನು ಉತ್ಪಾದಿಸೋದಕ್ಕೆ ರಷ್ಯಾ ಒಲವನ್ನು ತೋರಿದೆ. ಯಾವುದೇ ಕಠಿಣ ಷರತ್ತುಗಳಿಲ್ಲದೆ, ಯಾವುದೇ ವಿತೌಟ್ ಕಂಡೀಷನ್ ಅಥವಾ ಇನ್ ರಿಟರ್ನ್ ರಷ್ಯಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಈ ರಕ್ಷಣಾ ತಂತ್ರಜ್ಞಾನವನ್ನು ಹಸ್ತಾಂತರಿಸುವುದಾಗಿ ಪುಟಿನ್ ಮುಕ್ತವಾಗಿ ಪ್ರಕಟಿಸಿದ್ದಾರೆ. ಇದು ಭಾರತೀಯ ವಾಯುಪಡೆಯ ಬಲವರ್ಧನೆಗೆ ರಷ್ಯಾದಿಂದ ಸಿಕ್ಕಿರುವಂಥ ಒಂದು ಬಹುದೊಡ್ಡ ಸಪೋರ್ಟ್ ಆಗಿದೆ. ಈಗಾಗಲೇ ಜಗತ್ತಿನ ಗಮನ ಸೆಳೆದಿದೆ ಬ್ರಹ್ಮೋಸ್ ಕ್ಷಿಪಣಿ. ಈ ಜಂಟಿ ಯೋಜನೆಯ ಅಭೂತಪೂರ್ವ ಯಶಸ್ಸಿನ ಬೆನ್ನಲ್ಲೇ ಈಗ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಉತ್ಪಾದನೆಗೂ ಕೂಡ ರಷ್ಯಾ ಕೈ ಜೋಡಿಸೋದಕ್ಕೆ ಮುಂದಾಗಿರೋದು ಭಾರತದ ರಕ್ಷಣಾ ವಲಯದಲ್ಲಿ
ಹೊಸ ಮೈಲಿಗಲ್ಲಾಗುವ ಮುನ್ಸೂಚನೆ ಸಿಕ್ಕಿದೆ. ಬಟ್ ಇದನ್ನು ಯಾವ ರೀತಿ ನಮ್ಮ ಭಾರತ ಒಪ್ಕೊಳ್ಳುತ್ತೆ, ಏನು ಎತ್ತ ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಹಾಗೆ ಇದೆಲ್ಲದರ ನಡುವೆ ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ ಪುಟಿನ್ ಅವರ ಕಡೆಯಿಂದ. ಏನಂತ ಅಂದರೆ G7 ಏನಿದೆ ಅದನ್ನೇ ಮೀರಿಸಿದೆ ಬ್ರಿಕ್ಸ್ ಒಕ್ಕೂಟ ಅಂತ ಪುಟಿನ್ ಅವರು ಹೇಳಿದ್ದಾರೆ. ಹಾಗೆ ಇಂಡಿಯಾ ಇಸ್ ದಿ IT ಪವರ್ ಅಂತ ಹಾಡಿ ಹೊಗಳಿದ್ದಾರೆ ಭಾರತವನ್ನು ಪುಟಿನ್ ಅವರು. ಜಾಗತಿಕ GDPಯಲ್ಲಿ G7 ರಾಷ್ಟ್ರಗಳನ್ನು ಈ ಬ್ರಿಕ್ಸ್ ಒಕ್ಕೂಟ ಮೀರಿಸಿದೆ ಅಂತ ಪುಟಿನ್ ಹೇಳಿದ್ದಾರೆ. ಹಾಗಾದರೆ ಮೊದಲನೇದಾಗಿ ಕ್ವಿಕ್ ಆಗಿ G7 ಅಂದರೆ ಏನು ಅಂತ ನೋಡ್ತಾ ಹೋಗೋದಾದರೆ, G7 ರಾಷ್ಟ್ರಗಳಲ್ಲಿ ಕೆನಡಾ ಬರುತ್ತೆ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK ಆ್ಯಂಡ್ US ಬರುತ್ತೆ. ಇದರ ಜೊತೆಗೆ ಎಲ್ಲ ಸಭೆಗಳಲ್ಲಿ ಯುರೋಪಿಯನ್ ಒಕ್ಕೂಟವನ್ನು ಪ್ರತಿನಿಧಿಸಲಾಗುತ್ತೆ, ರೆಪ್ರೆಸೆಂಟ್ ಮಾಡ್ತಾರೆ. ಅದೇ ಬ್ರಿಕ್ಸ್ ಅಂದರೆ ಏನು? BRIC, ಇದರಲ್ಲಿ B ಅಂದರೆ ಬ್ರೆಜಿಲ್, R ಅಂದರೆ ರಷ್ಯಾ, I ಅಂದರೆ ಇಂಡಿಯಾ, C ಅಂದರೆ ಚೀನಾ ಬರುತ್ತೆ. ಇದು ಮುಂಚೆ ಈ 4 ರಾಷ್ಟ್ರಗಳಿದ್ವು. ಬಟ್ ಈಗ ಪ್ರಸ್ತುತ ಸದ್ಯ 10 ರಾಷ್ಟ್ರಗಳು ಸೇರ್ಪಡೆ ಆಗಿದೆ ಬ್ರಿಕ್ಸ್ ಒಕ್ಕೂಟಕ್ಕೆ. ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಇದೆಲ್ಲವನ್ನ ಸೇರಿ ಒಂದು ಬ್ರಿಕ್ಸ್ ಒಕ್ಕೂಟ ಅಂತ ಕರೀತಾರೆ. ಸೊ ಜಾಗತಿಕ GDPಯಲ್ಲಿ G7 ರಾಷ್ಟ್ರಗಳನ್ನು ಬ್ರಿಕ್ಸ್ ಒಕ್ಕೂಟ ಮೀರಿಸಿದೆ ಅಂತ ಪುಟಿನ್ ಹೇಳಿದ್ದಾರೆ. ಜಗತ್ತಿನ ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಮಾರುಕಟ್ಟೆಯಲ್ಲಿ ಭಾರತವೇ ಕಿಂಗ್ ಅಂತ ಹಾಡಿ ಹೊಗಳಿದ್ದಾರೆ ಪುಟಿನ್. ಭಾರತದ IT ಉದ್ಯಮದ ಪ್ರಭಾವಕ್ಕೆ ರಷ್ಯಾ ಅಧ್ಯಕ್ಷರು ಫಿದಾ ಆಗಿದ್ದಾರೆ. ಉಭಯ ದೇಶಗಳ ವ್ಯಾಪಾರ $100 ಬಿಲಿಯನ್ ತಲುಪುವಂತ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದ ಆರ್ಥಿಕ ಬೆಳವಣಿಗೆಯ ಇಂಜಿನ್ ಭಾರತ ಅಂತ ಒಂದು ಮಹತ್ವದ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಪುಟಿನ್ ಭವಿಷ್ಯವನ್ನು ನುಡಿದಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ವೇದಿಕೆಯಲ್ಲಿ ಭಾರತದ ಗುಣಗಾನವನ್ನ ಮಾಡಿದ್ದಾರೆ ರಷ್ಯಾ ಅಧ್ಯಕ್ಷರು. ಅಂದರೆ ನಾವು ಬೇರೆ ದೇಶಗಳ ಜೊತೆ ನಮ್ಮನ್ನು ಕಂಪೇರ್ ಮಾಡ್ಕೊತೀವಿ, ಅದು ಎಷ್ಟು ಡೆವಲಪ್ ಆಗಿದೆ ಅಥವಾ ಅಲ್ಲಿ ಟೆಕ್ನಾಲಜಿ ಎಷ್ಟು ಚೆನ್ನಾಗಿದೆ ಅಥವಾ ಡಿಜಿಟಲ್ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ ಅಂತ. ಬಟ್ ಇಲ್ಲಿ ರಷ್ಯಾ ಅಧ್ಯಕ್ಷರು ಭಾರತವನ್ನು ಹಾಡಿ ಹೊಗಳಿದ್ದಾರೆ. ಜಗತ್ತಿನ ಸಾಫ್ಟ್ವೇರ್ ಮತ್ತು ಡಿಜಿಟಲ್ ಮಾರುಕಟ್ಟೆಯಲ್ಲಿ ಭಾರತವೇ ಕಿಂಗ್ ಅಂತ ಹೇಳಿದ್ದಾರೆ. ಹಾಗೆ ಈ IT ಉದ್ಯಮ ಏನಿದೆ ಇದರ ಪ್ರಭಾವಕ್ಕೆ ರಷ್ಯಾ ಅಧ್ಯಕ್ಷರು ಫಿದಾ ಆಗಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ವ್ಯಾಪಾರ $100 ಬಿಲಿಯನ್ ತಲುಪುವಂಥ ವಿಶ್ವಾಸ ಕೂಡ ಇದೆ. ಭವಿಷ್ಯದ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಎಂಜಿನ್ ಭಾರತವೇ ಆಗುತ್ತೆ ಅಂತ ಭವಿಷ್ಯವನ್ನು ಕೂಡ ನುಡಿದಿದ್ದಾರೆ. ಇದರ ಜೊತೆಗೆ ಸಾಮಾನ್ಯವಾಗಿ ನಮ್ಮ ದೇಶ ಒಂದಷ್ಟು ರಾಷ್ಟ್ರಗಳ ಜೊತೆಗೆ ಬಾರ್ಡರ್ ಗಡಿಯನ್ನು ಹಂಚಿಕೊಂಡಿರುತ್ತೆ. ಅಲ್ಲಿ ಸಾಮಾನ್ಯವಾಗಿ ಅದು ಯಾವುದೇ ದೇಶ ಆಗಿರ್ಬೋದು, ಗಡಿ ವಿವಾದ ಇದ್ದೇ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಪುಟಿನ್ ಅವರು ಚೀನಾ ಹಾಗೂ ಭಾರತದ ಗಡಿ ವಿವಾದದ ಬಗ್ಗೆ ಮಾತಾಡಿದ್ದಾರೆ. ಚೀನಾ ಭಾರತ ಗಡಿ ವಿವಾದ ರಷ್ಯಾ ಮಧ್ಯದಲ್ಲಿ ಎಂಟ್ರಿ ಕೊಡೋದಿಲ್ಲ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಯಾಕಂದರೆ ಎರಡೂ ದೇಶಗಳು ಕೂಡ ರಷ್ಯಾಗೆ ಆಪ್ತ ದೇಶಗಳು. ಹೀಗಾಗಿ ನಾವು ಈ ಒಂದು ಗಡಿ ವಿವಾದದಲ್ಲಿ ರಷ್ಯಾ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡೋದಿಲ್ಲ, ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಚೀನಾ ಭಾರತ ಗಡಿ ವಿವಾದ ರಷ್ಯಾ ಮಧ್ಯ ಪ್ರವೇಶಿಸದು ಅಂತ ಹೇಳಿದ್ದಾರೆ. ಭಾರತ ಚೀನಾ ಗಡಿ ವಿವಾದದಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಪುಟಿನ್ ಹೇಳಿದ್ದಾರೆ. ವಿವಾದ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಹಸ್ತಕ್ಷೇಪ ಬೇಕಾಗಿಲ್ಲ, ಯಾಕಂದರೆ ಮೋದಿ ಹಾಗೂ ಜಿನ್ಪಿಂಗ್ ಸಮರ್ಥರಿದ್ದಾರೆ. ಎರಡೂ ದೇಶಗಳ ಜೊತೆ ರಷ್ಯಾ ಉತ್ತಮ ಸಂಬಂಧವನ್ನು ಹೊಂದಿದೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಗಡಿ ವಿವಾದದ ವಿಷಯದಲ್ಲಿ ರಷ್ಯಾ ತಟಸ್ಥ ನಿಲುವಿಗೆ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ಜಾಗತಿಕ ಶಾಂತಿಗೆ ಭಾರತದ ಪಾತ್ರ ಅತಿ ದೊಡ್ಡದು ಅಂತ ಪುಟಿನ್ ಅವರು ಅಭಿಮತವನ್ನು ಹೊರಹಾಕಿದ್ದಾರೆ. ಹಾಗೆ ಭಾರತ ಮತ್ತು ಚೀನಾ ಸೂಕ್ಷ್ಮತೆಯನ್ನು ರಷ್ಯಾದ ಬಲಿಷ್ಠ ನಾಯಕ ವ್ಲಾಡಿಮಿರ್ ಪುಟಿನ್ ಗೌರವಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಹೌದು, ಚೀನಾ ನಮಗೆ ಕ್ಲೋಸ್ ಕಂಟ್ರಿ ಇರ್ಬೋದು, ಫ್ರೆಂಡ್ ಕಂಟ್ರಿ ಇರ್ಬೋದು, ಬಟ್ ಸ್ಟಿಲ್ ನಮಗೆ ಚೀನಾ ಎಷ್ಟು ಮುಖ್ಯನೋ ಭಾರತ ಕೂಡ ಅಷ್ಟೇ ಮುಖ್ಯ. ನಮಗೆ ಎರಡೂ ದೇಶಗಳು ಕೂಡ ಆಪ್ತ ದೇಶಗಳು. ಹೀಗಾಗಿ ಅವರಿಬ್ಬರ ನಡುವಿನ ಗಡಿ ವಿವಾದ ಏನಿದೆ ಅದಕ್ಕೆ ನಾವು ಎಂಟ್ರಿ ಕೊಡೋದಿಲ್ಲ. ಇವನ್ ದೋ ವಿ ಆರ್ ಫ್ರೆಂಡ್ಸ್, ಅದರಲ್ಲಿ ನಾನು ಮೂಗು ತೂರಿಸೋದಿಲ್ಲ. ಯಾಕಂದರೆ ಅವರವರೇ ಸಮರ್ಥರಿದ್ದಾರೆ, ಅಲ್ಲಿ ನನ್ನ ಮಧ್ಯಸ್ಥಿಕೆ ಬೇಕಾಗಿಲ್ಲ, ಅವರೇ ಸಮರ್ಥರಿದ್ದಾರೆ. ಈ ಜಟಿಲವಾದ ವಿವಾದವನ್ನು ಮಾತುಕತೆಯ ಮೂಲಕ ಸಾಲ್ವ್ ಮಾಡಿಕೊಳ್ಳೋದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ಸಂಪೂರ್ಣವಾಗಿ ಸಮರ್ಥರಿದ್ದಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಜಾಗತಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವಲ್ಲಿ ಭಾರತದ ಪಾತ್ರ ಅತ್ಯಂತ ದೊಡ್ಡದಾಗಿದೆ ಅಂತಲೂ ಕೂಡ ಅವರು ಹಾಡಿ ಹೊಗಳಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಒಂದಷ್ಟು ಹೊಗಳಿಕೆಯ ಮಾತುಗಳು ರಷ್ಯಾ ಅಧ್ಯಕ್ಷರ ಕಡೆಯಿಂದ ಬಂದಿದೆ. ಜೊತೆಗೆ ಒಂದು ಆಫರ್ ಕೂಡ ನೀಡಿದ್ದಾರೆ, Su-57 ಸ್ಟೆಲ್ತ್ ಜೆಟ್ನ ನೀಡೋದಾಗಿ ಆಫರ್ ನೀಡಿದ್ದಾರೆ. ಬಟ್ ಇದನ್ನು ಭಾರತ ಯಾವ ರೀತಿ ಸ್ವೀಕಾರ ಮಾಡುತ್ತೆ, ಹಾಗೆ ಅಕಸ್ಮಾತ್ ಆ ಒಂದು ಜೆಟ್ ಏನಾದರೂ ಭಾರತಕ್ಕೆ ಬಂದರೆ ಯಾವ ರೀತಿ ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರುತ್ತೆ ಎಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ಈಗ ಜಿ ಕನ್ನಡ ನ್ಯೂಸ್ DNA 3ನೇ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಈಗ 3ನೇ ಸ್ಟೋರಿಯಲ್ಲಿ ನಾವು ನಿಮಗೊಂದು ವಿಭಿನ್ನ ಆಗಿರುವಂತಹ ಒಂದು ಜಿರಳೆ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೇವೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ಕಥೆಯನ್ನು ಹೇಳಿದ್ವಿ. ಏನಿದು ಜಿರಳೆ ಸ್ಟೋರಿ ಅಂದರೆ, ಒಬ್ಬರು ನ್ಯಾಯಾಧೀಶರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ.
ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ, ಅವರು ಡಿಪೆಂಡ್ ಆಗಿರ್ತಾರೆ ಬೇರೆಯವ್ರ ಮೇಲೆ, ಪರಾವಲಂಬಿ ಜಿರಳೆಗಳು ಎನ್ನುವಂಥ ಒಂದು ಸ್ಟೇಟ್ಮೆಂಟ್, ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಬಂದಿರುತ್ತೆ ಜಡ್ಜ್ ಅವರಿಂದ. ಸೊ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಸ್ಟೇಟ್ಮೆಂಟ್ನೇ ಒಂದು ಅಸ್ತ್ರವನ್ನಾಗಿ, ವೆಪನ್ ಆಗಿ ಮಾಡಿಕೊಂಡು ಒಂದಷ್ಟು ಯುವಕರು, ಎಸ್ಪೆಷಲಿ ಒಬ್ಬರು ಯಂಗ್ಸ್ಟರ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲಿಂಕ್ನ ಹಾಕ್ತಾರೆ. ಇದು ನಿರುದ್ಯೋಗಿಗಳ ಅಥವಾ ಜಿರಳೆಗಳ ಪಕ್ಷ, ಇದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ, ಯಾರೆಲ್ಲ ನಿರುದ್ಯೋಗಿಗಳಾಗಿ ವೇಸ್ಟ್ ಆಗಿ ಬಿದ್ದಿದ್ದೀರಾ ಅವರು ಜಾಯ್ನ್ ಆಗಬಹುದು ಅನ್ನೋದಾಗಿ ಒಂದು ಲಿಂಕ್ನ ಹಾಕ್ತಾರೆ. ಬಟ್ ನೋಡ್ತಾ 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 ಅದೊಂದು ದೊಡ್ಡ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಆಗಿ ಕನ್ವರ್ಟ್ ಆಗುತ್ತೆ. ಲಕ್ಷ ಲಕ್ಷ ಕೋಟಿ ಫಾಲೋವರ್ಸ್ ಕೂಡ ಅವರಿಗೆ ಆಗ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಇದು ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಆಗಿದ್ರೆ ಮೇ ಬಿ ಇದ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾನೆ ಇರಲಿಲ್ಲ. ಬಟ್ ಇದು ಸೋಷಿಯಲ್ ಮೀಡಿಯಾ ಬಿಟ್ಟು ಅಲ್ಲಿಂದ ಹೊರಗಡೆ ಬಂದು ರಸ್ತೆಗೆ ಇಳಿದಿದೆ. ಎಷ್ಟರ ಮಟ್ಟಿಗೆ ಅಂದರೆ ನಮ್ಮ ರಾಷ್ಟ್ರದ ಪ್ರಮುಖ ನಾಯಕರ ನಿದ್ದೆಯನ್ನು ಕೂಡ ಕೆಡಿಸಿದೆ. ಯಾಕಂದರೆ ಇವತ್ತು ಜಂತರ್ ಮಂತರ್ನಲ್ಲಿ, ದೆಹಲಿಯ ಜಂತರ್ ಮಂತರ್ನಲ್ಲಿ ಈ ಒಂದು ಜಿರಳೆಗಳ ಪಕ್ಷ ಅಥವಾ ಜಿರಳೆಗಳು ಅಂತಲೇ ಕರಿಬೋದು, ಈ ಜಿರಳೆಗಳು ದೊಡ್ಡ ಘರ್ಷಣೆಯನ್ನೇ ಸೃಷ್ಟಿ ಮಾಡಿದೆ ಅಥವಾ ಅಬ್ಬರಿಸ್ತಾ ಇದೆ. ಯಾವ ರೀತಿ ಅದು, ಜೊತೆಗೆ ಈ ಜಿರಳೆಗಳ ಪಕ್ಷಕ್ಕೆ ಕೌಂಟರ್ ಆಗಿ ಒಂದು ಹಿಟ್ ಸ್ಪ್ರೇ ಹೈಡ್ರಾಮಾ ಕೂಡ ಶುರುವಾಗಿದೆ. ಏನಿದು ಅಂತ ಇನ್ ಡೀಟೇಲ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಈ ಘರ್ಷಣೆ ಶುರುವಾಗಕ್ಕೆ ಅಥವಾ ಪ್ರತಿಭಟನೆಗೆ ಇಳಿಯೋದಕ್ಕೆ ಕಾರಣ ನೀಟ್ ಎಕ್ಸಾಮಲ್ಲಿ ಆಗಿರುವಂಥ ಹಗರಣ, ಅಂದರೆ ಕ್ವಶನ್ ಪೇಪರ್ ಲೀಕ್ ಏನಾಯಿತು, ಇದರ ವಿಚಾರವಾಗಿ ಇವತ್ತು ಒಂದು ಪ್ರತಿಭಟನೆ ನಡೀತು. ಅಖಾಡಕ್ಕಿಳಿದ ಕಾಕ್ರೋಚ್ ಸೈನ್ಯ. ಹೌದು, ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಬೃಹತ್ ಪ್ರೊಟೆಸ್ಟ್ನ ನಡೆಸಿತು. ಕಾಕ್ರೋಚ್ ಮಾಸ್ಕ್ ಅನ್ನು ಧರಿಸಿ ಕೈಯಲ್ಲಿ ಹೂವು ಹಾಗೂ ಪುಸ್ತಕವನ್ನು ಹಿಡ್ಕೊಂಡು ವಿದ್ಯಾರ್ಥಿಗಳು ಬಂದಿದ್ರು. ಯಾವ ವಿಚಾರವಾಗಿ ಈ ಒಂದು ಪ್ರೊಟೆಸ್ಟ್ ಆಯಿತು ಅಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿತ್ತು, ಹಾಗೆ CBSE ಅಕ್ರಮಗಳ ವಿರುದ್ಧ ಯುವ ಜನತೆ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಹಾಗೆ ಪೊಲೀಸರಿಗೆ ಹೂವನ್ನು ನೀಡಿ ಗಾಂಧಿ ಮಾರ್ಗದಲ್ಲಿ ಯುವ ಪಡೆ ಪ್ರತಿಭಟನೆಯನ್ನು ನಡೆಸಿದೆ. ಅಂದರೆ ಶಾಂತಿಯುತವಾಗಿ, ಅಲ್ಲಿ ಏನು ಹಿಂಸಾಚಾರ ಇರಲಿಲ್ಲ, ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆ ನಡೀತಾ ಇತ್ತು. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಯುವಕರು ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ. ವ್ಯಂಗ್ಯದ ವೇದಿಕೆಯಾಗಿದ್ದ CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಈಗ ದೇಶದಾದ್ಯಂತ ಒಂದು ಸಂಘಟಿತ ಹೋರಾಟವನ್ನು ಮಾಡ್ತಾ ಇದೆ. ನೀಟ್ ಹಗರಣದ ಬಗ್ಗೆ ಎಲ್ರಿಗೂ ಕೂಡ ಗೊತ್ತು. ಮೇ 3ನೇ ತಾರೀಕು ಸುಮಾರು ಒಂದು 2.5 ಲಕ್ಷ, ಸುಮಾರು ಸಾಕಷ್ಟು ಸಂಖ್ಯೆಯಲ್ಲಿ 22.5 ಲಕ್ಷ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ನ ಬರೆದಿರ್ತಾರೆ ದೇಶಾದ್ಯಂತ. ಆದರೆ ಅದು ಮುಂಚೆಯೇ ಲೀಕ್ ಆಗಿತ್ತು ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಹೀಗಾಗಿ ಇದೇ ತಿಂಗಳು ಜೂನ್ 21ನೇ ತಾರೀಕು ಎಕ್ಸಾಮ್ ಇದೆ. ಬಟ್ ಓಕೆ, ಎಕ್ಸಾಮ್ ಎವ್ರಿಥಿಂಗ್ ಇಸ್ ಫೈನ್. ಬಟ್ ಸಾಕಷ್ಟು ಸ್ಟೂಡೆಂಟ್ಸ್ ಸೂಸೈಡ್ ಕೂಡ ಮಾಡ್ಕೊಂಡಿದ್ರು. ಇದನ್ನು ವಿರೋಧಿಸಿ ರಾಷ್ಟ್ರಾದ್ಯಂತ ಒಂದಷ್ಟು ಹೋರಾಟಗಳು ಕೂಡ ನಡೀತು. ಇದೀಗ ಈ ವಿಚಾರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಬೀದಿಗೆ ಇಳಿದಿದೆ. ಹಾಗೆ ಪೊಲೀಸರಿಗೆ ಹೂವನ್ನು ನೀಡಿ ಶಾಂತಿಯುತವಾಗಿಯೇ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಯುವ ಪಡೆ ಮುಂದಾಗಿತ್ತು. CBSEಯಲ್ಲಿ ಒಂದಷ್ಟು ಅಕ್ರಮಗಳು, ಇದೆಲ್ಲದರ ವಿರುದ್ಧವೂ ಕೂಡ ಯುವ ಜನತೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಈ ರೀತಿ ಇದೇನು ಮೊದಲೇನಲ್ಲ, ಪದೇ ಪದೇ ಈ ರೀತಿ ಅಕ್ರಮಗಳು ನಡೀತಾ ಇದೆ. ವಿದ್ಯಾರ್ಥಿಗಳ ಜೀವನದ ಜೊತೆ, ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಎನ್ನುವಂಥ ಘೋಷಣೆಗಳು ಕೇಳಿ ಬಂದಿದ್ವು. ಹಾಗೆ ಇವತ್ತು ದೇಶದಾದ್ಯಂತ ವಿದ್ಯಾರ್ಥಿಗಳ ಪರವಾಗಿ ಸಂಘಟಿತ ಹೋರಾಟವಾಗಿ ರೂಪಾಂತರಗೊಂಡಿರುವಂತಹ CJP ಪಕ್ಷ ಹೊಸ ಸಂಚಲನವನ್ನೇ ಉಂಟು ಮಾಡ್ತಾ ಇದೆ. ಹಾಗೆ ಈ ಹಿಂದೆ ನಾವು ನೋಡಿದ್ವಿ, ಯಾವಾಗ ಈ CJP ಪಕ್ಷ ಸೋಷಿಯಲ್ ಮೀಡಿಯಾದಲ್ಲಿ ಅಸ್ತಿತ್ವಕ್ಕೆ ಬಂದಾಗ ಫಾಲೋವರ್ಸ್ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇತ್ತು. ಹಾಗೆ ಯಾವಾಗ ಫಾಲೋವರ್ಸ್ ಜಾಸ್ತಿ ಆದರೂ ಅದರ ಪ್ರಭಾವ ಜಾಸ್ತಿ ಆಯ್ತಾ ಹೋಯಿತು, ಆವಾಗ ಫೇಸ್ಬುಕ್ ಹಾಗೆ ಟ್ವಿಟರ್ ಅಕೌಂಟ್ನ ಬ್ಯಾನ್ ಮಾಡಲಾಗಿತ್ತು. ಹಾಗೆ ಇನ್ಸ್ಟಾಗ್ರಾಮ್ ಖಾತೆ ಕೂಡ ಹ್ಯಾಕ್ ಆಗಿದೆ ಅಂತ ಅದರ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಆದರೆ ಇದೀಗ ಸ್ವತಃ CJP ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಅವರು ಭಾರತಕ್ಕೆ ಬಂದಿದ್ದಾರೆ. ಅಮೆರಿಕಾದಿಂದ ದೆಹಲಿಗೆ ಬಂದಿದ್ದಾರೆ CJP ಸ್ಥಾಪಕ ಅಭಿಜಿತ್ ದೀಪ್ಗೆ. ಹಾಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಏನಂತ ಅಂದರೆ, ಪೋಸ್ಟ್ನ ನೀವು ಡಿಲೀಟ್ ಮಾಡಬಹುದು, ಆದರೆ ನಮ್ಮನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಠೋರವಾಗಿ ನುಡಿದಿದ್ದಾರೆ. ಪೋಸ್ಟ್ ಅಳಿಸಬಹುದು, ಆದರೆ ನಮ್ಮನ್ನಲ್ಲ ಅಂತ ದೀಪ್ಗೆ ಹೇಳಿದ್ದಾರೆ. ಅಮೆರಿಕಾದಿಂದ ದೆಹಲಿಗೆ ಬಂದಿದ್ದಾರೆ CJP ಸ್ಥಾಪಕ ಅಭಿಜಿತ್ ದೀಪ್ಗೆ. ನಮ್ಮ ಪೋಸ್ಟ್ಗಳನ್ನು ನೀವು ಡಿಲೀಟ್ ಮಾಡಬಹುದು ಅಥವಾ ಅಕೌಂಟ್ ಹ್ಯಾಕ್ ಮಾಡಬಹುದು, ಅಕೌಂಟ್ ಬ್ಯಾನ್ ಮಾಡಬಹುದು, ಆದರೆ ನಮ್ಮ ಹೋರಾಟವನ್ನು ಡಿಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅವರು ಸೋಷಿಯಲ್ ಮೀಡಿಯಾ ಬಿಟ್ಟು ಬೀದಿಗೆ ಇಳಿದಿದ್ದಾರೆ. ವಿದ್ಯಾರ್ಥಿಗಳ ಧ್ವನಿಯನ್ನು ಅಡಗಿಸಲು ಸಾಮಾಜಿಕ ಜಾಲತಾಣಗಳನ್ನು ಹ್ಯಾಕ್ ಮಾಡಲಾಗಿದೆ ಎನ್ನುವಂಥ ಆರೋಪವನ್ನು ಕೂಡ ಅವರು ಹೊರಹಾಕಿದ್ದಾರೆ. ದೇಶದ ಯುವಕರು ಸೇಲ್ ಆಗಿಲ್ಲ, ಮಾರಾಟವಾಗಿಲ್ಲ ಅವರು, ಜೊತೆಗೆ ಯಾರ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ ಅಂತ ದೀಪ್ಗೆ ಅವರು ಹೇಳಿದ್ದಾರೆ. ಈಗ ಅಥವಾ ಈ ಹೋರಾಟಕ್ಕಾಗಿ ನಾನು ನನ್ನ ಸ್ವಾತಂತ್ರ್ಯವನ್ನೇ ತ್ಯಾಗ ಮಾಡೋದಕ್ಕೆ ಸಿದ್ಧ ಅಂತಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಹೋರಾಟಕ್ಕೆ, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ
ಸೋನಂ ವಾಂಗ್ಚುಕ್ ಸೇರಿದಂತೆ ಹಲವು ಗಣ್ಯರು ಪ್ರೊಟೆಸ್ಟ್ಗೆ ಬೆಂಬಲವನ್ನು ಕೂಡ ನೀಡಿದ್ದಾರೆ. ಇನ್ನು ಸೋನಂ ವಾಂಗ್ಚುಕ್ ಯಾರು ಅಂತ ಅಂದರೆ ನೀವೆಲ್ಲರೂ ಕೂಡ ಹಿಂದಿ ಫಿಲ್ಮ್ 3 ಇಡಿಯಟ್ಸ್ ನೋಡಿರ್ತೀರ. ಆ 3 ಇಡಿಯಟ್ಸ್ ಚಿತ್ರದಲ್ಲಿ ಫುನ್ಸುಕ್ ವಾಂಗಡು ಅಂದರೆ ರ್ಯಾಂಚೋ ಕ್ಯಾರೆಕ್ಟರ್, ಅಮೀರ್ ಖಾನ್ ಅವರು ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರು ಈ ಸೋನಂ ವಾಂಗ್ಚುಕ್ ಅವರ ಒಂದು ರೋಲ್ನೇ ಅಲ್ಲಿ ಅಮೀರ್ ಖಾನ್ ಅವರು ಕೂಡ ತೆರೆ ಮೇಲೆ ಪ್ಲೇ ಮಾಡಿರ್ತಾರೆ. ಇವರು ಮೂಲತಃ ಲಡಾಖ್ ಮೂಲದ ಇಂಜಿನಿಯರ್ ಹಾಗೆ ಶಿಕ್ಷಣ ಸುಧಾರಕರು ಹಾಗೆ ಹೋರಾಟಗಾರರು. ಲಡಾಖ್ಗೆ ರಾಜ್ಯದ ಸ್ಥಾನಮಾನ ಮತ್ತು ಸಂವಿಧಾನದ 6ನೇ ಸ್ಕೆಡ್ಯೂಲ್ ನಡಿ ರಕ್ಷಣೆ ನೀಡಬೇಕು ಅಂತ ಒತ್ತಾಯಿಸಿ ಸಾಕಷ್ಟು ಉಪವಾಸಗಳನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇವರು ಹೋರಾಟಗಾರರು ಸೋನಂ ವಾಂಗ್ಚುಕ್ ಅವರು ಕೂಡ ಅವರನ್ನು ಸೇರಿಸಿ ಹಲವು ಗಣ್ಯರು ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರತಿಭಟನೆ ನಿಜಕ್ಕೂ ರಾಷ್ಟ್ರದ ದೊಡ್ಡ ದೊಡ್ಡ ನಾಯಕರ ನಿದ್ದೆಗೆಡಿಸಿದೆ. ಅಂದರೆ ಒಂದು ಯುವ ಶಕ್ತಿ ಅಥವಾ ಯುವ ಪಡೆ ಏನು ಬೇಕಾದರೂ ಮಾಡಬಹುದು, ಯುವ ಜನರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ನಮ್ಮ ನೆರೆಯ ರಾಷ್ಟ್ರಗಳು ಸಾಕ್ಷಿ. ಹೀಗಾಗಿ ಇದು ಮುಂದೆ ಎಷ್ಟರ ಮಟ್ಟಿಗೆ ಅಥವಾ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇದರ ಜೊತೆಗೆ ಈಗ ಸಾಮಾನ್ಯವಾಗಿ ಒಂದು ಕಾಕ್ರೋಚ್ ಕಿಚನಲ್ಲಿ ಇದೆ ಅಂತ ಅಂದರೆ ಹಿಟ್ ಸ್ಪ್ರೇಗಳನ್ನ ತಂದು ಸ್ಪ್ರೇ ಮಾಡೋದು ಕಾಮನ್. ಅದೇ ರೀತಿ ಒಂದಷ್ಟು ಕಾಕ್ರೋಚ್ಗಳು ಬೀದಿಗೆ ಇಳಿದಿದೆ ಅಂತ ಅಂದಾಗ ಹಿಟ್ ಸ್ಪ್ರೇ ತಗೊಂಡು ಬಂದು ಸ್ಪ್ರೇ ಮಾಡುವಂಥ ಒಂದು ಅಣಕು ಪ್ರದರ್ಶನ ಕೂಡ ಅಲ್ಲಿ ನಡೀತು. ಈ ಒಂದು ಪ್ರದರ್ಶನ ತೀವ್ರ ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ಹಾಗಾದರೆ ಅದೇನು ಅಂತ ನೋಡ್ತಾ ಹೋಗೋಣ. ಪ್ರತಿಭಟನಾ ಸ್ಥಳದಲ್ಲಿ ಹಿಟ್ ಸ್ಪ್ರೇ ಹೈಡ್ರಾಮಾ ಸೃಷ್ಟಿಯಾಗಿದೆ. ಕೈಯಲ್ಲಿ ಹಿಟ್ ಸ್ಪ್ರೇ ಹಿಡಿದು ಮಿಮಿಕ್ರಿ ಕಲಾವಿದ ರತನ್ ರಂಜನ್ ಪ್ಲೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಕಾಕ್ರೋಚ್ ಪಾರ್ಟಿ ವಿರುದ್ಧ ಕೌಂಟರ್ ಪ್ರತಿಭಟನೆಯನ್ನು ನಡೆಸಿ ಗಮನ ಸೆಳೆದಿದ್ದಾರೆ ಈ ವ್ಯಕ್ತಿ. ಭಾರತವನ್ನ ಮತ್ತೊಂದು ಬಾಂಗ್ಲಾದೇಶ ಮಾಡೋದಕ್ಕೆ ನಾನು ಬಿಡಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ ರತನ್ ರಂಜನ್. ಸಿಜೆಪಿ ಬೆಂಬಲಿಗರ ಸಂಖ್ಯೆಯನ್ನ ವ್ಯಂಗ್ಯವಾಡಿದ್ದಾರೆ ಈ ಸಾಮಾಜಿಕ ವ್ಯಂಗ್ಯಕಾರ. ಇಷ್ಟೊಂದು ಜಿರಳೆಗಳು ಎಲ್ಲಿವೆ ಅಂತ ರತನ್ ರಂಜನ್ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ರೀತಿ ಶಾಂತಿಯುತವಾಗಿ ನಡೀತಾ ಇತ್ತು ಪ್ರೊಟೆಸ್ಟ್. ಬಟ್ ಯಾವಾಗ ಈ ಹಿಟ್ ಸ್ಪ್ರೇ ಇಟ್ಕೊಂಡು ಹೈಡ್ರಾಮಾ ಶುರುವಾಗುತ್ತೆ ಆಗ ಒಂದಷ್ಟು ಮಾತಿನ ಚಕಮಕಿ ಶುರುವಾಗುತ್ತೆ. ಮುಖಾಮುಖಿಯಾದ 2 ಬಣಗಳ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ಕೂಡ ನಿರ್ಮಾಣವಾಗಿತ್ತು. ದೆಹಲಿಯ ಜಂತರ್ ಮಂತರ್ನ ಪ್ರತಿಭಟನಾ ಸ್ಥಳದಲ್ಲಿ ಕೈಯಲ್ಲಿ ಒಂದು ಹಿಟ್ ಜಿರಳೆ ನಾಶಕ ಸ್ಪ್ರೇ ಹಿಡಿದು ಮಿಮಿಕ್ರಿ ಕಲಾವಿದ ರತನ್ ರಂಜನ್ ಅವರು ಬರ್ತಾರೆ. ಈ ಒಂದು ನಡೆ ಭಾರಿ ಹೈಡ್ರಾಮಾಗೆ ಕಾರಣವಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಪ್ರತಿಯಾಗಿ ಕೌಂಟರ್ ಪ್ರತಿಭಟನೆ ನಡೆಸಿದ ಇವರು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಭಾರತವನ್ನ ಯಾವುದೇ ಕಾರಣಕ್ಕೂ ಬಾಂಗ್ಲಾದೇಶ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಹಾಗೆ ಸಿಜೆಪಿ ಬೆಂಬಲಿಗರ ಸಂಖ್ಯೆಯನ್ನು ಕೂಡ ಇವರು ಮಿಮಿಕ್ ಮಾಡಿದ್ದಾರೆ ಅಥವಾ ಸರ್ಕ್ಯಾಸ್ಟಿಕ್ ಆಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ. ಇಷ್ಟೊಂದು ಜಿರಳೆಗಳು ಎಲ್ಲಿವೆ ಅಂತ ಪ್ರಶ್ನಿಸುವ ಮೂಲಕ ಸಾಮಾಜಿಕ ವ್ಯಂಗ್ಯಕಾರ ರತನ್ ರಂಜನ್ ಅವರು ಇವರ ಪ್ರತಿಭಟನಾಕಾರರ ಕಾಲೆಳೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವಾಗ ಈ ರೀತಿಯೆಲ್ಲ ಆಯಿತೋ 2 ಬಣಗಳು ಮುಖಾಮುಖಿ ಆಗುತ್ತೆ. ಕೆಲವು ಕಾಲ ತೀವ್ರ ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಪ್ರತಿಭಟನಾ ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಅಂದರೆ ಮೊದಲನೇದಾಗಿ ಎಲ್ಲ ಪೊಲೀಸರಿಗೂ ಹೂವನ್ನು ನೀಡಿ ಶಾಂತಿಯುತವಾಗಿ ಈ ಒಂದು ಪ್ರೊಟೆಸ್ಟ್ನ ಗಾಂಧಿ ಮಾರ್ಗದಲ್ಲಿ ತಗೊಂಡು ಹೋಗಬೇಕು ಅಂತ ಸಿಜೆಪಿ ಪಕ್ಷ ತೀರ್ಮಾನವನ್ನು ಮಾಡಿತ್ತು. ಬಟ್ ಯಾವಾಗ ಅದಕ್ಕೆ ಕೌಂಟರ್ ಆಗಿ ಹಿಟ್ ಸ್ಪ್ರೇಗಳೆಲ್ಲ ಬರುತ್ತೆ ಅಥವಾ ಈ ಒಂದು ಹೈಡ್ರಾಮಾ ಸೃಷ್ಟಿಯಾಗುತ್ತೆ, ವ್ಯಂಗ್ಯ ಸೃಷ್ಟಿಯಾಗುತ್ತೆ, ಆಗ ಆಬ್ವಿಯಸ್ಲಿ ಆ 2 ಬಣಗಳ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಿರ್ಮಾಣ ಆಗುತ್ತೆ. ಒಂದಷ್ಟು ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಮುಖ್ಯವಾಗಿ ಇವರ ಈ ಹೋರಾಟದ ಉದ್ದೇಶ ಏನಂತ ಅಂದರೆ ನೀಟ್ ಅಲ್ಲಿ ಆಗಿರುವಂತಹ ಅಕ್ರಮ. ಯಾಕಂದರೆ ಮೊದಲನೇ ಬಾರಿ ಅಲ್ಲ, ಸಾಕಷ್ಟು ಬಾರಿ ಹಿಂದೆಯೂ ಕೂಡ ಈ ರೀತಿ ಅಕ್ರಮಗಳು ಬಂದಿತ್ತು. ಯಾವಾಗಲೇ ಈ ರೀತಿ ಕ್ವೆಶ್ಚನ್ ಪೇಪರ್ ಲೀಕ್ ಆದರೂ ಕೂಡ ಮತ್ತೊಂದು ಎಕ್ಸಾಮ್ ಮಾಡಿಸ್ತಾರೆ. ಎಕ್ಸಾಮ್ ಅಂತ ಒಂದು ತಿಂಗಳು ಬಿಟ್ಟು ಡೇಟ್ ಅನೌನ್ಸ್ ಮಾಡ್ತಾರೆ. ಬಟ್ ಅದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಯಾಕಂದರೆ ನೀಟ್ ಎಕ್ಸಾಮ್ ಅಂತ ಅಂದರೆ ಬಹುಶಃ ಒಂದು 2-3 ತಿಂಗಳ ಎಫರ್ಟ್ ಅಲ್ಲ, ಅದು 3-4 ವರ್ಷಗಳ ಎಫರ್ಟ್. ಎಷ್ಟೋ ಜನ ಅದಕ್ಕಾಗಿ ವರ್ಷಗಳನ್ನೇ ಮೀಸಲಿಟ್ಟು ಹೊರಗಡೆ ಹೋಗಿ ಕೋಟಾ, ದೆಹಲಿಗೆ ಹೋಗಿ ಕೋಚಿಂಗ್ನ ಪಡೆದಿರ್ತಾರೆ. ಬಟ್ ಈ ಎಕ್ಸಾಮ್ ಅಥವಾ ಮತ್ತೆ ಇನ್ನೊಂದ್ಸಲ ಎಕ್ಸಾಮ್ ಅಂತ ಅಂದರೆ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಪ್ರೆಷರ್ ಆಗುತ್ತೆ. ಇದರ ವಿಚಾರವಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಬೀದಿಗೆ ಇಳಿದಿತ್ತು. ಹಾಗೆ ನಾನು ಆಗಲೇ ಹೇಳಿದಾಗಲೇ ಒಂದು ರೀತಿ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಯಾವಾಗ ಹಿಟ್ ಸ್ಪ್ರೇ ಕೂಡ ಮುಖಾಮುಖಿ ಆಗುತ್ತೆ ಆಗ ಒಂದು ರೀತಿ ಬಿಗುವಿನ ವಾತಾವರಣ. ಆದರೆ ಈ ಸಂದರ್ಭದಲ್ಲಿ ಪೊಲೀಸರು ಎಚ್ಚರಿಕೆಯನ್ನು ವಹಿಸಿದ್ರು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕಾಕಿ ಸರ್ಪಗಾವಲನ್ನೇ ಹಾಕಿತ್ತು. ಬಲಿಷ್ಠ ಭದ್ರಕೋಟೆಯಾಗಿತ್ತು ದೆಹಲಿ. ಇವತ್ತು ಪ್ರತಿಭಟನೆ ಹಿನ್ನೆಲೆ ದೆಹಲಿಯಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಥವಾ ಸಿಬ್ಬಂದಿಗಳು ಅಲ್ಲಿ ಸೇರಿದ್ರು. ಜಂತರ್ ಮಂತರ್ ಸುತ್ತ 40 ಅರೆ ಸೇನಾ ಪಡೆಗಳು ಭದ್ರತೆಯನ್ನು, ಸೆಕ್ಯೂರಿಟಿಯನ್ನು ನೀಡಿತ್ತು. ಪ್ರಮುಖವಾಗಿ ಈ ಏರ್ಪೋರ್ಟ್ಗಳಾಗಿರ್ಬೋದು, ವಿಮಾನ ನಿಲ್ದಾಣ ಹಾಗೆ ರೈಲ್ವೆ ಸ್ಟೇಷನ್ಗಳಲ್ಲಿ ಕಟ್ಟೆಚ್ಚರವನ್ನು ಪೊಲೀಸರು ವಹಿಸಿದ್ರು. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಅಂತಂದರೆ ನೀಟ್ ಹಗರಣ ಹಾಗೆ CBSE ಅಕ್ರಮ.
ಹೀಗಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತ ಹೋರಾಟವನ್ನ ಮಾಡ್ತಾ ಇರೋದು. ಹೀಗಾಗಿ ಅವರ ನಿವಾಸದ ಹೊರಗೂ ಕೂಡ ಬಿಗಿ ಭದ್ರತೆಯನ್ನು ಆಯೋಜನೆ ಮಾಡಲಾಗಿತ್ತು. ಯಾಕಂದರೆ ನಾವು ಬಾಂಗ್ಲಾದೇಶ, ನೇಪಾಳ ಅಂತ ನೋಡಿದ್ರೆ ಅಲ್ಲಿ ಜೆನ್ಜಿ ಯುವಕರು ಸಿಡಿದೆದ್ದು ಆ ಪ್ರಮುಖ ನಾಯಕರ ಮನೆಗಳಿಗೂ ಹೋಗಿ ಅಲ್ಲಿ ಒಳಗಡೆನೂ ಹೋಗಿ ಅಟ್ಯಾಕ್ ಮಾಡಿದ್ರು. ಹೀಗಾಗಿ ಆ ರೀತಿ ಘಟನೆ ನಮ್ಮ ಭಾರತದಲ್ಲಿ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ನಿವಾಸದ ಹೊರಗೂ ಕೂಡ ಟೈಟ್ ಸೆಕ್ಯೂರಿಟಿ ನೀಡಲಾಗಿತ್ತು. 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯಿಂದ ದೆಹಲಿ ಗಡಿಗಳ ತಪಾಸಣೆಯನ್ನ ನಡೆಸಲಾಗಿತ್ತು. ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೋಗ್ತಾರೆ ಎಲ್ಲವೂ ಕೂಡ ಮಾನಿಟರ್ ಮಾಡ್ತಾ ಇದ್ರು. ಹಾಗೆ ಅಭಿಜಿತ್ ದೀಪ್ಗೆ ಅವರ ಊರಿನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಪೊಲೀಸರು ಕೈಗೊಂಡಿದ್ರು. ಹಾಗೆ ಈ ಒಂದು ಪ್ರತಿಭಟನೆಯಲ್ಲಿ ಒಂದಷ್ಟು ಶಾಂತಿಯನ್ನ ಯಾರೆಲ್ಲ ಭಂಗ ಮಾಡ್ತಿದ್ದಾರೆ ಅದನ್ನು ಮಾನಿಟರ್ ಮಾಡ್ತಾನೆ ಇದ್ರು ಪೊಲೀಸರು. ಈ ಒಂದು ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅದರಲ್ಲಿ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜಂತರ್ ಮಂತರ್ನಲ್ಲಿ 6 ಮಂದಿಯ ಬಂಧನವಾಗಿದೆ. ಪ್ರತಿಭಟನೆ ವೇಳೆ ಅಹಿತಕರ ಘಟನೆಯನ್ನ ತಡೆಯೋದಕ್ಕೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ರು. 2 ಗುಂಪುಗಳ ನಡುವೆ ಸಂಘರ್ಷದ ಸುಳಿವು ಸಿಗ್ತಾ ಇದ್ದಂತೆ 6 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಒಂದ್ ಕಡೆ ಕಾಕ್ರೋಚಸ್, ಹಾಗೆ ಇನ್ನೊಂದು ಕಡೆ ಹಿಟ್ ಸ್ಪ್ರೇ. ಸೊ ಇವೆರಡು ಗುಂಪುಗಳ ನಡುವೆ ಓಕೆ ಮಾತಿನ ಚಕಮಕಿ ಶುರುವಾಗುತ್ತೆ. ಓಕೆ ಇದು ಇನ್ನೂ ಎಕ್ಸ್ಟ್ರೀಮ್ ಲೆವೆಲ್ಗೆ ತಲುಪುತ್ತೆ ಅಂತ ಯಾವಾಗ ಪೊಲೀಸರಿಗೆ ಹಿಂಟ್ ಸಿಗುತ್ತೋ ಆಗ 6 ಮಂದಿಯನ್ನ ಪ್ರಮುಖವಾಗಿ ಅರೆಸ್ಟ್ ಮಾಡಿದ್ದಾರೆ. ಸಿಜೆಪಿ ಬೆಂಬಲಿಗರು ಮತ್ತು ವಿರೋಧಿಗಳ ನಡುವೆ ಘರ್ಷಣೆಯನ್ನ ದೆಹಲಿ ಪೊಲೀಸರು ತಡೆದಿದ್ದಾರೆ. ಸಮಯ ಪ್ರಜ್ಞೆಯಿಂದ ದೊಡ್ಡ ದೊಡ್ಡ ಅನಾಹುತಗಳು ತಪ್ಪು ಹೋಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ಧರಣಿ ನಡೆಯಿತು. ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ. 1000ಕ್ಕೂ ಹೆಚ್ಚು ಪೊಲೀಸರು ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇರುವಂಥ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಭಾರೀ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ರು. ಪ್ರತಿಭಟನಾ ಸ್ಥಳದಲ್ಲಿ ಸಿಜೆಪಿ ಬೆಂಬಲಿಗರು ಹಾಗೂ ಅವರ ವಿರೋಧಿ ಗುಂಪಿನ ನಡುವೆ ನೇರ ಸಂಘರ್ಷ ಆಗಬಹುದು ಎನ್ನುವಂಥ ಸುಳಿವು ಸಿಗ್ತಾ ಇದ್ದಂತೆ ದೆಹಲಿ ಪೊಲೀಸರು ಅಲರ್ಟ್ ಆಗಿ 6 ಜನರನ್ನು ಬಂಧಿಸಿದ್ದಾರೆ. ಹಾಗೆ ಪೊಲೀಸರ ಈ ಒಂದು ಸಮಯೋಚಿತ ನಡೆಯಿಂದ ದೊಡ್ಡದೇನೋ ಆಗೋದು ಸಣ್ಣದರಲ್ಲಿ ತಪ್ಪು ಹೋಗಿದೆ. ಪ್ರಸ್ತುತ ಸ್ಥಳದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೆ ಪ್ರತಿಭಟನಾಕಾರರು ಶಾಂತಿಯುತವಾಗಿ ಧರಣಿಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಹಾಗೆ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಹತೋಟಿಗೆ ತರೋದಕ್ಕೆ 1000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಜಂತರ್ ಮಂತರ್ನಲ್ಲಿ ಮೊಕ್ಕಾಂ ಹೂಡಿದ್ದು ಬಿಗಿ ಕಣ್ಗಾವಲನ್ನು ಕೂಡ ಇಟ್ಟಿದ್ದಾರೆ. ಇದು ಸದ್ಯದ ಪರಿಸ್ಥಿತಿ ದೆಹಲಿಯಲ್ಲಿ. ಆದರೆ ನಾವು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ನಿಜಕ್ಕೂ ಯುವ ಶಕ್ತಿ ಬೀದಿಗಿಳಿದಿದೆ. ಜೆನ್ಜಿ ಕ್ರಾಂತಿ. ಹಾಗಾದರೆ ಈ ಜೆನ್ಜಿ ಚಳುವಳಿ ಎತ್ತ ಸಾಗ್ತಾ ಇದೆ? ನೆರೆಯ ರಾಷ್ಟ್ರಗಳ ಎಕ್ಸಾಂಪಲ್ಸ್ನ ತಗೊಂಡ್ರೆ ನಿಜಕ್ಕೂ ಕೂಡ ಭಯ ಆಗುತ್ತೆ. ಯಾಕಂದರೆ ನೇಪಾಳ, ಬಾಂಗ್ಲಾದೇಶ ನಾನಾಗಲೇ ಉಲ್ಲೇಖಿಸಿದ್ದೆ ಏನೆಲ್ಲ ಆಗಿತ್ತು ಅಲ್ಲಿ ಅಂತ. ಹೀಗಾಗಿ ನಮ್ಮ ದೇಶದಲ್ಲಿ ಈ ಜೆನ್ಜಿ ಕ್ರಾಂತಿ ಎತ್ತ ಸಾಗ್ತಾ ಇದೆ, ಜೆನ್ಜಿ ಚಳುವಳಿ ಎತ್ತ ಸಾಗ್ತಾ ಇದೆ ಅನ್ನೋದು ಸದ್ಯದ ಕುತೂಹಲ. ಬರೀ ಡಿಜಿಟಲ್ ಲೋಕಕ್ಕೆ ಕಾಕ್ರೋಚ್ಗಳ ಹೋರಾಟ ಸೀಮಿತವಾಗಿಲ್ಲ. ಯಾಕಂದರೆ ನಾವು ಅಂದ್ಕೊಂಡಿದ್ವಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇದು, ಸೋಷಿಯಲ್ ಮೀಡಿಯಾದಲ್ಲಿ ಕೋಟಿಗಟ್ಟಲೆ ಫಾಲೋವರ್ಸ್ನ ಇವ್ರು ಪಡ್ಕೊಂಡಿರ್ಬೋದು, ಬಟ್ ಅಲ್ಲಿಗೆ ಅದು ಮುಚ್ಚಿ ಹೋಗುತ್ತೆ ಅಂತ. ಬಟ್ ಬರೀ ಮೊಬೈಲ್ಗೆ ಅಥವಾ ಸೋಷಿಯಲ್ ಮೀಡಿಯಾಗೆ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಮಾತ್ರ ಸೀಮಿತ ಆಗಿಲ್ಲ, ರಸ್ತೆಗೂ ಕೂಡ ಇಳಿದಿದ್ದಾರೆ. ನೀಟ್ ಪರೀಕ್ಷೆಯ ಟ್ರಾನ್ಸ್ಪರೆನ್ಸಿಗಾಗಿ ಯುವ ಶಕ್ತಿ ಪಣವನ್ನು ತೊಡ್ತಾ ಇದೆ. ಪಾರದರ್ಶಕತೆ ಬೇಕು, ಯಾವುದೇ ರೀತಿ ಮೋಸ ಆಗಬಾರ್ದು, ಕಷ್ಟಪಟ್ಟು ಓದಿದ್ದಾರೆ ಮಕ್ಕಳು, ಹೀಗಾಗಿ ಟ್ರಾನ್ಸ್ಪರೆನ್ಸಿ ಬೇಕು ಅನ್ನೋದಾಗಿ ಯುವ ಶಕ್ತಿ ಪಣವನ್ನು ತೊಟ್ಟಿದೆ. ನಿರುದ್ಯೋಗ ಭತ್ಯೆ ಮತ್ತು ಉದ್ಯೋಗ ಭದ್ರತೆಗಾಗಿ ಸಿಜೆಪಿ ಆಗ್ರಹವನ್ನ ಮಾಡ್ತಾ ಇದೆ. ಕೇವಲ 5 ದಿನಗಳಲ್ಲಿ ಈ ಹಿಂದೆ 2 ಕೋಟಿ ಫಾಲೋವರ್ಸ್ಗಳನ್ನು ಪಡೆದಿತ್ತು ಇನ್ಸ್ಟಾಗ್ರಾಮ್ ಖಾತೆ. ಇದೆಲ್ಲವೂ ಕೂಡ ಗೊತ್ತು. ನಾವು ನಮ್ಮ ಜಿ ಕನ್ನಡ ನ್ಯೂಸ್ DNA-ನಲ್ಲಿ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಿದ್ವಿ. ಅದಾದ್ಮೇಲೆ ಹ್ಯಾಕ್ ಆಗುತ್ತೆ ಎಲ್ಲವೂ ಕೂಡ ಗೊತ್ತಿದೆ. ರಾಜಕೀಯ ಪಕ್ಷಗಳ ಬೆಂಬಲದ ನಡುವೆಯೂ ಕೂಡ ಸ್ವತಂತ್ರ ಅಂತ ಘೋಷಿಸಿಕೊಂಡಿದೆ ಸಂಘಟನೆ. ಅಂದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಆದರೂ ಕೂಡ ನಾವು ಸ್ವತಂತ್ರರು ಅಂತ ಸಿಜೆಪಿ ಹೇಳ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ತರುತ್ತಾ ಈ ಜಿರಳೆಗಳ ಸೈನ್ಯ? ನಿಜಕ್ಕೂ ಕೂಡ ಕಾದು ನೋಡಬೇಕಿದೆ. ಅಂದರೆ ಒಂದು ಕಡೆ ಯಂಗ್ಸ್ಟರ್ಸ್ ಎಲ್ಲ ಅಥವಾ ಈ ಸಿಜೆಪಿ ಏನು ಹೇಳ್ತಾ ಇದೆ ಅಂದರೆ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ. ಸೊ ಇದೇ ರೀತಿ ಚಳುವಳಿಗಳನ್ನು ಮಾಡಿ, ಪ್ರೊಟೆಸ್ಟ್ಗಳನ್ನು ಮಾಡಿ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಈ ಒಂದು ಸಿಜೆಪಿ ಪಡೆಯುತ್ತಾ ಅಥವಾ ಈ ಒಂದು ಹೋರಾಟ ಕೇವಲ 1 ದಿನದ ಸುದ್ದಿಯಾಗಿ ಉಳಿಯುತ್ತಾ? ಎಲ್ಲವೂ ಕೂಡ ಕಾದು ನೋಡಬೇಕಿದೆ. ಈಗ ಜಿ ಕನ್ನಡ ನ್ಯೂಸ್ DNA 4ನೇ ಸ್ಟೋರಿಯತ್ತ ಹೋಗೋಣ. ಈಗ ದ್ರಾವಿಡ ನಾಡಿನ ಒಂದು ಬಿಗ್ ಪೊಲಿಟಿಕಲ್ ಕ್ಲೈಮ್ಯಾಕ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅಣ್ಣಾಮಲೈ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅವ್ರನ್ನ ಸಿಂಗಮ್ ಅಂತ ಕರಿತಾ ಇದ್ವಿ, ಒಂದು ದಕ್ಷ ಅಧಿಕಾರಿ. ಹಾಗೆ ಯಾವಾಗ ಅವರು BJPಗೆ ಎಂಟ್ರಿ ಕೊಡ್ತಾರೆ ತಮಿಳುನಾಡಲ್ಲಿ, ಅಲ್ಲಿಯೂ ಕೂಡ ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಅವರು ಬೀರಿರ್ತಾರೆ. ಎಸ್ಪೆಷಲಿ ಯಂಗ್ಸ್ಟರ್ಸ್, ಯುವಕರು ಅವರ ಒಂದಷ್ಟು ನಿಲುವುಗಳಿಗೆ, ಅವರ ಸ್ಟೇಟ್ಮೆಂಟ್ಸ್ಗಳಿಗೆ ಅದಕ್ಕೆ ಅವರೆಲ್ಲ ಅಟ್ರಾಕ್ಟ್ ಆಗಿದ್ರು. ಸಾಕಷ್ಟು ಜನ ಅವರನ್ನ ಫಾಲೋ ಮಾಡಿಕೊಂಡು ಬರ್ತಾ ಇದ್ರು. ಇದು BJPಗೆ ಪ್ಲಸ್ ಆಗಿತ್ತು. ಯಾಕಂದರೆ ಅಣ್ಣಾಮಲೈ ಅವರು BJPಗೆ ಎಂಟ್ರಿ ಆಗಿದ್ದು BJPಗೆ ಪ್ಲಸ್ ಆಗಿತ್ತು. ಬಟ್ ಇದೀಗ ಒಂದಷ್ಟು ಅಸಮಾಧಾನದಿಂದ
ಅಣ್ಣಾಮಲೈ ಬಿಜೆಪಿಗೆ ಗುಡ್ ಬೈ ಹೇಳಿದ್ದಾರೆ. ಅವರೇ ಒಂದು ಹೊಸ ಸಂಘಟನೆಯನ್ನ ಶುರು ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಒಂದು ಮೇಜರ್ ಡೆವಲಪ್ಮೆಂಟ್, ಒಂದು ಹೊಸ ಆಂದೋಲನ ಅಂತ ಹೇಳ್ಬೋದು. ಹೊಸ ಆಂದೋಲನಕ್ಕೆ ಮುನ್ನುಡಿಯನ್ನ ಬರೀತಾ ಇದ್ದಾರೆ. ಹಾಗೆ ಕೇವಲ 10 ಗಂಟೆಗಳಲ್ಲಿ 10 ಲಕ್ಷ ಯುವಕರು ಇವರ ಹಿಂದೆ ನಿಂತಿದ್ದಾರೆ, ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಣ್ಣಾಮಲೈ ಬಿಜೆಪಿಯನ್ನ ತೊರೆದಿದ್ದೇಕೆ? ದೆಹಲಿ ನಾಯಕರ ವಿರುದ್ಧ ಸಿಂಗಂ ಅಸಮಾಧಾನಗೊಂಡಿದ್ದೇಕೆ? ಹಾಗೆ ಇಡೀ ತಮಿಳುನಾಡನ್ನ ನಡುಗಿಸ್ತಾ ಇರುವಂತಹ ದಿ ಲೀಡರ್ಸ್ ಈ ಆಂದೋಲನದ ಅಸಲಿ ಕಥೆಯನ್ನು ನೋಡ್ತಾ ಹೋಗೋಣ. ಬಿಜೆಪಿಗೆ ಅಣ್ಣಾಮಲೈ ಗುಡ್ ಬೈ, ಹೊಸ ಪಯಣವನ್ನ ಶುರು ಮಾಡಿದ್ದಾರೆ. ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಅಣ್ಣಾಮಲೈ ರಾಜೀನಾಮೆ ಕೊಟ್ಟರು. ಆ ರಾಜೀನಾಮೆ ಅಂಗೀಕಾರ ಕೂಡ ಆಗಿದೆ. ಈಗ ನೆಕ್ಸ್ಟ್ ಏನು, ವಾಟ್ ನೆಕ್ಸ್ಟ್ ಎನ್ನುವಂಥ ಪ್ರಶ್ನೆ. ದ ಲೀಡರ್ಸ್ ಹೆಸರಲ್ಲಿ ಹೊಸ ರಾಜಕೀಯ ಚಳುವಳಿಯನ್ನ ಆರಂಭ ಮಾಡೋದಕ್ಕೆ ಹೊರಟಿದ್ದಾರೆ. ಆಲ್ರೆಡಿ ಆರಂಭ ಆಗಿದೆ. ಆಂದೋಲನ ಆರಂಭವಾದ ಕೆಲವೇ ಗಂಟೆಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ವಾಲಂಟಿಯರ್ ಆಗಿ ಅವರೇ ರಿಜಿಸ್ಟರ್ ಆಗಿದ್ದಾರೆ. ನಾನು ಭಾರತೀಯ ಗುರುತನ್ನ ಹೊಂದಿರುವ ಹೆಮ್ಮೆಯ ತಮಿಳಿಗ ಎನ್ನುವಂಥ ಘೋಷಣೆಯನ್ನ ಅಣ್ಣಾಮಲೈ ಮಾಡ್ತಿದ್ದಾರೆ. ವ್ಯಕ್ತಿ ಪೂಜೆ ಮತ್ತು ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಅಣ್ಣಾಮಲೈ ಸಮರ ಸಾರ್ತಿದ್ದಾರೆ. ಅಂದ್ರೆ ಒಂದಷ್ಟು ವರ್ಷಗಳ ಕಾಲ ಅವ್ರಿಗೆ ವಯಸ್ಸಾಗ್ಲಿ ಅಥವಾ ಸಾಯೋ ಸ್ಟೇಜಲ್ಲಿ ಇದ್ರೂ ಕೂಡ ಅವರೇ ಅಧಿಕಾರದಲ್ಲಿರ್ತಾರೆ. ಇದು ಬೇಡ. ಇದರ ಜೊತೆಗೆ ಕುಟುಂಬ ರಾಜಕಾರಣ, ಅವರಾದ್ಮೇಲೆ ಅವ್ರ ಮಗ ಆದ್ಮೇಲೆ ಅವ್ರ ಮೊಮ್ಮಗ, ಈ ಕುಟುಂಬ ರಾಜಕಾರಣ ಏನಿದೆ ಇದು ಬೇಡ ಅಂತ ಇದನ್ನ ಅಣ್ಣಾಮಲೈ ವಿರೋಧಿಸ್ತಾ ಇದ್ದಾರೆ. ಯಾಕಂದ್ರೆ ಹೊಸಬರಿಗೆ ಅವಕಾಶ ಸಿಗಬೇಕು, ಯಂಗ್ಸ್ಟರ್ಸ್ ಬರಬೇಕು ರಾಜಕಾರಣಕ್ಕೆ ಎನ್ನುವಂಥ ನಿಟ್ಟಿನಲ್ಲಿ. ಹಾಗೆ ಮುಂಬರುವ ಸ್ಥಳೀಯ ಸಂಸ್ಥೆ ಮತ್ತು ಸಾರ್ವತ್ರಿಕ ಚುನಾವಣೆ ಮೇಲೆ ಅಣ್ಣಾಮಲೈ ಕಣ್ಣಿಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಇದು ತಮಿಳುನಾಡು ರಾಜಕೀಯಕ್ಕೆ ಹೊಸ ದಿಕ್ಸೂಚಿ ಆಗುವಂಥ ಎಲ್ಲ ಮುನ್ಸೂಚನೆಯನ್ನು ಕೂಡ ನೀಡಿದೆ. ಹಾಗೆ ಯಾರೆಲ್ಲ ಯುವಕರು ಈ ಒಂದು ಆಂದೋಲನ ಅಥವಾ ಸಂಘಟನೆ ದ ಲೀಡರ್ಸ್ಗೆ ಜಾಯ್ನ್ ಆಗ್ತಾರೆ, ಅವರಿಗೆ ಟ್ರೈನಿಂಗ್ ನೀಡ್ತಾರೆ. ಟ್ರೈನಿಂಗ್ ನೀಡುವಂತಹ ಕೇಂದ್ರದ ಹೆಸರು ಅಬ್ದುಲ್ ಕಲಾಂ ಅವರ ಹೆಸರಲ್ಲಿ ಇವರೊಂದು ಟ್ರೈನಿಂಗ್ ಕೇಂದ್ರವನ್ನ ಸ್ಥಾಪನೆ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಹೆಸರಲ್ಲಿ ನಾಯಕತ್ವದ ಪಾಠವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಣ್ಣಾಮಲೈ. ಯುವ ನಾಯಕರಿಗೆ ತರಬೇತಿ ನೀಡೋದಕ್ಕೆ APJ ಅಬ್ದುಲ್ ಕಲಾಂ ನೈತಿಕ ಮತ್ತು ರಾಜಕೀಯ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ರಾಜಕೀಯದ ಭಾಷೆ ಮತ್ತು ವ್ಯಾಕರಣವನ್ನೇ ಚೇಂಜ್ ಮಾಡೋದಕ್ಕೆ ಅಣ್ಣಾಮಲೈ ಪಣ ತೊಟ್ಟಿದ್ದಾರೆ. ಇಲ್ಲಿವರೆಗೂ ಏನು ಪಾಲಿಟಿಕ್ಸ್ ಅಂದ್ರೆ ಏನಿತ್ತು ಅದನ್ನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬೇಕು ಅನ್ನೋದಾಗಿ ಹಠ ಹಿಡಿದಿದ್ದಾರೆ. ಈ ಕೇಂದ್ರದಲ್ಲಿ ಯಾರೆಲ್ಲ ಯುವಕರು ತರಬೇತಿ ಪಡಿತಾರೋ ಅವರೇ ನೆಕ್ಸ್ಟ್ ಎಲೆಕ್ಷನ್ಗೆ ಅಭ್ಯರ್ಥಿಗಳು. ಇದೊಂದು ಮೇಜರ್ ಥಿಂಗ್ ಇದರಲ್ಲಿ. ಹಾಗೆ ನಾಯಕತ್ವದ ಹುದ್ದೆಗಳು ಶಾಶ್ವತವಾಗಬಾರ್ದು, ಅವಧಿ ಮಿತಿ ಇರಲಿ ಅಂತ ಇವರು ಪ್ರತಿಪಾದಿಸಿದ್ದಾರೆ. ಅಂದ್ರೆ ಒಬ್ಬರೇ ಕಂಟಿನ್ಯೂಸ್ ಆಗಿ ಅವ್ರು ಸಾಯೋವರೆಗೂ ಅದೇ ಹುದ್ದೆಯಲ್ಲೇ ಇರಬಾರ್ದು. ಹಾಗೆ ಅವರ ಒಂದು ಅವಧಿ ಏನಿದೆ ಮಿತಿ ಇರಲಿ, ಅದಕ್ಕೊಂದು ಫುಲ್ ಸ್ಟಾಪ್ ಇರಲಿ, ಬರೀ ಅವರೇ ಕಂಟಿನ್ಯೂ ಆಗ್ತಾ ಹೋಗಬಾರ್ದು ಅನ್ನೋದಾಗಿ ಅವರು ವಾದಿಸಿದ್ದಾರೆ. ತಮಿಳು ಗುರುತಿನೊಂದಿಗೆ ರಾಷ್ಟ್ರೀಯ ದೃಷ್ಟಿಕೋನವನ್ನು ಹೊಂದೋದು ಈ ಒಂದು ಚಳುವಳಿಯ ಗುರಿಯಾಗಿದೆ. ಹಾಗೆ 2029 ಲೋಕಸಭೆ ಹಾಗೂ 2031 ವಿಧಾನಸಭೆ ಚುನಾವಣೆಗೆ ಅಣ್ಣಾಮಲೈ ಈಗಿನಿಂದಲೇ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಆಗಲೇ ಹೇಳಿದಾಗೆ ಅಣ್ಣಾಮಲೈ ಬಿಜೆಪಿಗೆ ಸೇರಿದಾಗ ಅದು ಬಿಜೆಪಿಗೆ ದೊಡ್ಡ ಪ್ಲಸ್ ಆಗಿತ್ತು. ಅದು ಯಾವ ರೀತಿ ಪ್ಲಸ್ ಆಯಿತು ಅಂತ ನಾವು ಹಿಂದೆ DNA ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದಾದಮೇಲೆ ಬಿಜೆಪಿಯನ್ನು ಬಿಟ್ಟ ಮೇಲೆ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಯಾವ ರೀತಿ ಶಾಕ್ ಅದು? ಓಕೆ, ಅವರು ಅಣ್ಣಾಮಲೈ ರಿಸೈನ್ ಆದಮೇಲೆ ಬಿಜೆಪಿ ಪಕ್ಷದಲ್ಲಿ ಏನೆಲ್ಲ ಮೇಜರ್ ಡೆವಲಪ್ಮೆಂಟ್ಸ್ ಆಗಿದೆ ಇದಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋಗೋಣ. ಬಿಜೆಪಿಗೆ ಶಾಕ್ ಮೇಲೆ ಶಾಕ್. ಅಣ್ಣಾಮಲೈ ಬೆನ್ನಲ್ಲೇ ಬಿಜೆಪಿಗೆ ರಾಜೀನಾಮೆ ನೀಡಿದ್ದಾರೆ ರಾಜ್ಯ ಉಪಾಧ್ಯಕ್ಷ ನಾಗರಾಜನ್. ಇದರ ಜೊತೆಗೆ ಪಕ್ಷವನ್ನ ತೊರೆದಿದ್ದಾರೆ ರಾಜ್ಯ ಕಾರ್ಯದರ್ಶಿ ಸುಮತಿ ವೆಂಕಟೇಶ್. ಸಾಂಸ್ಕೃತಿಕ ಬೇರುಗಳ ವಿಚಾರದಲ್ಲಿ ಹೈಕಮಾಂಡ್ ಜೊತೆ ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ನಾಯಕರು ರೀಸನ್ ಕೊಟ್ಟು ರಿಸೈನ್ ಮಾಡಿದ್ದಾರೆ. ಹೀಗಾಗಿ ತಮಿಳುನಾಡು ಬಿಜೆಪಿಯಲ್ಲಿ ಒಂದು ದೊಡ್ಡ ಮಟ್ಟದ ಬಿರುಕೆ ಕಾಣಿಸಿಕೊಂಡಿದೆ. ಆದರೆ ಅಣ್ಣಾಮಲೈ ಹೋದರೆ ಪಕ್ಷಕ್ಕೆ ನಷ್ಟ ಇಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಹೇಳಿದ್ದಾರೆ. ಅಂದರೆ ಮುಂಚೆ ಅಣ್ಣಾಮಲೈ ಅವರೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಾರೆ, ಅವರನ್ನ ಕೆಳಗಿಳಿಸಿ ಅದಾದಮೇಲೆ ನೈನಾರ್ ನಾಗೇಂದ್ರನ್ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ. ಅವರು ಅಣ್ಣಾಮಲೈ ಹೋದರೆ ನಮ್ಮ ಪಕ್ಷಕ್ಕೇನು ಲಾಸ್ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ನಾಯಕರು ಹೋದರೂ ಕೂಡ ನಮ್ಮ ಸಿದ್ಧಾಂತ ನಮಗೆ ಗೊತ್ತಿದೆ, ಆ ಸಿದ್ಧಾಂತದೊಂದಿಗೆ ನಾವು ಮುಂದುವರಿತೇವೆ ಅಂತ ಬಿಜೆಪಿ ಹೇಳ್ತಾರೆ. ಅಂದರೆ ಒಳಗೊಳಗೆ ಶಾಕ್ ಆಗಿದ್ರೂ ಕೂಡ ಎದುರುಗಡೆ ಅವರು ತೋರಿಸ್ಕೊಳ್ತಾ ಇಲ್ಲ. ಆದರೆ ಯಾವಾಗ ಅಣ್ಣಾಮಲೈ ಅವರು ಬಿಜೆಪಿಗೆ ಎಂಟ್ರಿ ಕೊಟ್ಟರು, ಒಂದು ರೀತಿ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ರು ರಾಜಕಾರಣದಲ್ಲಿ. ತಮಿಳುನಾಡು ರಾಜಕಾರಣದಲ್ಲಿ ಅಣ್ಣಾಮಲೈ ಅವರು ಸೃಷ್ಟಿಸಿರುವಂಥ ಅಲೆಯೇ ಬೇರೆ, ಅದರ ಪ್ರಭಾವನೇ ಬೇರೆ. ಆದರೆ ಆ ಪ್ರಭಾವವನ್ನು ದಳಪತಿ ಲಾಭವಾಗಿ ಬಳಸ್ಕೊಂಡ್ರ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅಂದರೆ ವಿಜಯ್ ಅದರ ಲಾಭವನ್ನು ಪಡೆದ್ರ. ಯಾಕೆ ಅಂತ ಅಂದರೆ ಅಣ್ಣಾಮಲೈ ಅವರ ಫಾರ್ಮುಲಾಸ್ ಒಂದೊಂದಿಷ್ಟಿತ್ತು, ಅದು ದಳಪತಿಗೆ ಲಾಭವಾಯ್ತಾ ನೋಡ್ತಾ ಹೋಗೋಣ.
ತಮಿಳುನಾಡಿನಲ್ಲಿ ಸೃಷ್ಟಿಯಾದ ರಾಜಕೀಯ ಶೂನ್ಯತೆಯನ್ನ ಬಳಸಿಕೊಂಡ್ರ ನಟ ವಿಜಯ್. ಅಣ್ಣಾಮಲೈ ರೂಪಿಸಿದ್ದ ನವ ದ್ರಾವಿಡ ಸಿದ್ಧಾಂತದ ಹಾದಿಯಲ್ಲಿ ಟಿವಿಕೆ ಪಕ್ಷ ಗೆದ್ದಿದೆ. ಹಾಗೆ ಬಿಜೆಪಿ ಹೈಕಮಾಂಡ್ ತಾಳ್ಮೆ ಕಳೆದುಕೊಂಡಿದ್ದೇ ಅಣ್ಣಾಮಲೈ ಅಸಮಾಧಾನಕ್ಕೆ ಕಾರಣ ಇರಬಹುದು ಎನ್ನುವಂಥ ವಿಚಾರಗಳು ಕೂಡ ಓಡಾಡ್ತಾ ಇದೆ. ಯಾಕಂದರೆ ಅಣ್ಣಾಮಲೈ ಅವರು ತಮಿಳುನಾಡಲ್ಲಿ ಒಂದಿಷ್ಟು ಬದಲಾವಣೆ ಅಲೆಯನ್ನು ಎಬ್ಬಿಸಿದ್ರು, ಮತ್ತು ಅವರು ಒಂದಷ್ಟು ರಾಜಕೀಯ ಸೂತ್ರಗಳನ್ನು ರೂಪಿಸಿದ್ರು. ಅದು ನಟ ವಿಜಯ್ ಅವರು ಆ ಸೂತ್ರಗಳನ್ನು ಚಾಣಾಕ್ಷತನದಿಂದ ಬಳಸ್ಕೊಂಡ್ರು ಎನ್ನಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಸೃಷ್ಟಿಯಾದ ರಾಜಕೀಯ ಶೂನ್ಯತೆಯನ್ನು ಸರಿಯಾಗಿ ಬಳಸ್ಕೊಂಡ್ರು ನಟ ವಿಜಯ್. ಹಾಗೆ ಅಣ್ಣಾಮಲೈ ರೂಪಿಸಿದ್ದ ನವ ದ್ರಾವಿಡ ಸಿದ್ಧಾಂತದ ಹಾದಿಯಲ್ಲೇ ಸಾಗಿ, ಅಂದರೆ ಹೊಸತೇನಾದರೂ ತರಬೇಕು, ಚೇಂಜಸ್ ತರಬೇಕು, ನವ ದ್ರಾವಿಡ ಸಿದ್ಧಾಂತ ಏನಿತ್ತು ಅದರ ಹಾದಿಯಲ್ಲೇ ಸಾಗಿ ತಮ್ಮ ಟಿವಿಕೆ ಪಕ್ಷದ ಮೂಲಕ ಗೆದ್ದು ಅವರು ಬೀಗಿದ್ದಾರೆ. ಈ ಕಡೆ AIADMK ಜೊತೆಗಿನ ಬಿಜೆಪಿಯ ಮೈತ್ರಿಯನ್ನ ಮೊದಲಿನಿಂದಲೂ ಕೂಡ ತೀವ್ರವಾಗಿ ಅಪೋಸ್ ಮಾಡ್ತಾ ಬಂದಿದ್ರು ಅಣ್ಣಾಮಲೈ. ಈಗ ಅವರ ಸ್ವತಂತ್ರ ಹೋರಾಟವನ್ನು ಬದಿಗಿಟ್ಟು ರಾಷ್ಟ್ರೀಯ ನಾಯಕತ್ವ ಹಳೆಯ ಮಿತ್ರ ಪಕ್ಷಗಳ ಜೊತೆ ಮೈತ್ರಿಗೆ ಮುಂದಾಗಿದ್ದು ಅದು ತೀವ್ರ ಮುಜುಗರವನ್ನು ತಂದಿತ್ತು. ಹೀಗಾಗಿ ಅವರು ಗ್ಯಾಪ್ನ ಕಾದುಕೊಂಡ್ರು. ಇದಾದ ಮೇಲೆ ರಿಸೈನ್ ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ಲಾಭ ಆಗಿದ್ದು ದಳಪತಿ ವಿಜಯ್ಗೆ. ಏಕೆಂದರೆ ಅಣ್ಣಾಮಲೈ ಅವರ ಒಂದಿಷ್ಟು ಸಿದ್ಧಾಂತಗಳನ್ನು ವಿಜಯ್ ಅವರು ಅಳವಡಿಸಿಕೊಂಡು ಗೆದ್ದಿರೋದು ನಿಜಕ್ಕೂ ಇತಿಹಾಸ. ಯಾವ ರೀತಿ ಗೆದ್ರು ಅಂತ ನಾವು ನೋಡಿದ್ವಿ, ಕಿಂಗ್ ಮೇಕರ್ ಆಗ್ತಾರೆ ಅನ್ಕೊಂಡ್ವಿ, ಬಟ್ ವಿಜಯ್ ಕಿಂಗ್ ಆಗಿ ಹೊರಹೊಮ್ಮಿದ್ದಾರೆ. ಇದರ ಜೊತೆಗೆ ತಮಿಳು ರಾಜಕೀಯದಲ್ಲಿ ಸಮೀಕರಣ ಬದಲಾವಣೆ ಆಗ್ತಾ ಇದೆಯಾ, ಈ ಬಗ್ಗೆಯೂ ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ಹಾಗೆ ಯಾಕಂದರೆ ಅಣ್ಣಾಮಲೈ ಅವರು ರೆಸಿಗ್ನೇಷನ್ ಕೊಟ್ಟಿದ್ದಾರೆ, ಅದು ಅಂಗೀಕಾರ ಕೂಡ ಆಗಿದೆ ಬಿಜೆಪಿಗೆ. DMK ಮತ್ತು AIADMK ವಿರುದ್ಧ ಏಕಕಾಲಕ್ಕೆ ಸಮರವನ್ನ ಘೋಷಣೆ ಮಾಡಿದ್ದಾರೆ ಅಣ್ಣಾಮಲೈ. ಹೈಕಮಾಂಡ್ ಸಂಸ್ಕೃತಿ ಏನಿದೆ ಅದು ತಮಿಳುನಾಡಿನ ಮಣ್ಣಿಗೆ ಸರಿ ಹೊಂದೋದಿಲ್ಲ, ಇಲ್ಲಿನ ನೇಟಿವಿಟಿಗೆ ಅದು ಸೂಟ್ ಆಗ್ತಾ ಇಲ್ಲ ಅಂತ ಖಡಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾವೇರಿ ನೀರು ಮತ್ತು ತಮಿಳು ಹಕ್ಕುಗಳಿಗಾಗಿ ರಾಜಿ ಇಲ್ಲದೆ ನಾನು ಹೋರಾಟವನ್ನ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆ ಇದಕ್ಕೂ ಕೂಡ ಸೋನಂ ವಾಂಗ್ಚುಕ್ ಸೇರಿದಂತೆ ಹಲವರಿಂದ ಅಣ್ಣಾಮಲೈ ಪ್ರಯತ್ನಕ್ಕೆ ಭಾರಿ ಪ್ರಶಂಸೆಗಳು ವ್ಯಕ್ತವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ವಿ ದ ಲೀಡರ್ಸ್ ಈ ಆಂದೋಲನ ಏನಿದೆ ರಾಜಕೀಯ ಪಕ್ಷವಾಗಿ ಉದಯವಾದರೂ ಕೂಡ ಅಚ್ಚರಿ ಏನಿಲ್ಲ. ವಿಜಯ್ ನಾಯಕತ್ವದ ನಡುವೆ ಅಣ್ಣಾಮಲೈ ಹೊಸ ಚದುರಂಗದಾಟವನ್ನೇ ಸೃಷ್ಟಿ ಮಾಡ್ತಾ ಹೋಗ್ತಿದ್ದಾರೆ. ಹೀಗಾಗಿ ಮುಂದೆ ಇದು ಯಾವ ರೀತಿ ಆಗುತ್ತೆ ಏನು ಎತ್ತ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಸಿಂಗಮ್ ಅಂತಲೇ ಫೇಮಸ್ ಆಗಿದ್ರು, ಆದರೆ ಇದೀಗ ಹೊಸ ಆಂದೋಲನಕ್ಕೆ ಅಣ್ಣಾಮಲೈ ನಾಂದಿ ಹಾಡ್ತಾ ಇದ್ದಾರೆ. ಇದು ತಮಿಳುನಾಡು ರಾಜಕಾರಣದಲ್ಲಿ ಯಾವ ರೀತಿ ಬದಲಾವಣೆಯನ್ನು ತರುತ್ತೆ, ಅಥವಾ ಸಿಂಗಮ್ ಸೈಲೆಂಟ್ ಆಗಿ ಹೋಗ್ಬಿಡ್ತಾರೆ, ಏನು ಎತ್ತ ಕಾಲವೇ ಆನ್ಸರ್ ಮಾಡಬೇಕಿದೆ. ಈಗ ನಮ್ಮ ರಾಜ್ಯದ ಬಗ್ಗೆ ನಾವು ಮಾತಾಡಲೇಬೇಕು. ನಮ್ಮ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಎಂಟ್ರಿ ಕೊಟ್ಟಿದೆ. ಕೇರಳ ಬೆನ್ನಲ್ಲೇ ಇದೀಗ ಕರ್ನಾಟಕಕ್ಕೂ ಕೂಡ ಎಂಟ್ರಿ ಕೊಟ್ಟಿದೆ. ಒಂದು ಕಡೆ ಸಾಕಷ್ಟು ಬಿಸಿಲಿತ್ತು ಇಷ್ಟು ದಿನ, ಅಯ್ಯೋ ಬಿಸಿಲು ಅಂತ ಎಲ್ಲರೂ ಬಾಯಲ್ಲೂ ಅದೇ ಮಾತು ಕೇಳಿ ಬರ್ತಾ ಇತ್ತು. ಬಟ್ ಈ ಮಳೆರಾಯನ ಆಗಮನ ಒಂದಷ್ಟು ರಿಲೀಫ್ ಕೊಟ್ಟಿದೆ, ಎಸ್ಪೆಷಲಿ ರೈತರ ಮೊಗದಲ್ಲಿ ಸಂತಸವನ್ನು ಮೂಡಿಸಿದೆ. ಆದರೆ ಈ ಮಳೆಯಿಂದ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಬಹುದು ಎನ್ನುವಂಥ ನಿಟ್ಟಿನಲ್ಲಿ ಸಹಜವಾಗಿ ಆತಂಕ ಕೂಡ ಮನೆ ಮಾಡ್ತಾ ಇದೆ. ಕೇರಳದಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಕರ್ನಾಟಕದ 13 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಹಾಗೆ ಒಂದು ಕಡೆ ಧರೆಗೆ ತಂಪನ್ನು ನೀಡ್ತಾ ಇದ್ರೆ ಮಳೆರಾಯ, ಒಂದಷ್ಟು ಅವಾಂತರವನ್ನು ಕೂಡ ಅಥವಾ ಈ ಬಿರುಗಾಳಿ ಹಾಗೆ ಮಳೆಗೆ ಆಸ್ತಿ ಪಾಸ್ತಿ ಹಾನಿಯಾಗುವಂತಹ ಒಂದಷ್ಟು ಸೂಚನೆಗಳು ಕೂಡ ಸಿಗ್ತಾ ಇದೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಹಾಗೆ ಅವಾಂತರಗಳು ಏನೇನು ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಹಾಗೆ ಮುಂದಿನ 5 ದಿನಗಳ ಹವಾಮಾನ ಯಾವ ರೀತಿ ಇರುತ್ತೆ ಅಂತ. ಮುಂಗಾರು ಪ್ರವೇಶ ಹಿನ್ನೆಲೆ 13 ಜಿಲ್ಲೆಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರ್ನಾಟಕಕ್ಕೆ ನೈಋತ್ಯ ಮುಂಗಾರು ಅಧಿಕೃತ ಪ್ರವೇಶವಾಗಿದೆ. ಹೀಗಾಗಿ ರಾಜ್ಯಾದ್ಯಂತ ವರುಣನ ಅಬ್ಬರ ಇರುತ್ತೆ. ಕರಾವಳಿ ಮತ್ತು ಉತ್ತರ ಕರ್ನಾಟಕದ 13 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೇರಳದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇದೆ. ಹಾಗೆ ಕಾಸರಗೋಡು ಹಾಗೆ ವಯನಾಡಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುತ್ತೆ. ಜೊತೆಗೆ ಮುಂದಿನ 3 ರಿಂದ 4 ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗುವಂತಹ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಆದರೆ ಯಾವುದೇ ಮುಂಗಾರು ಅಥವಾ ಮಳೆ ಎಂಟ್ರಿ ಕೊಟ್ಟರೂ ಕೂಡ ರಾಜ್ಯಕ್ಕೆ ಫಸ್ಟ್ ಎಫೆಕ್ಟ್ ಆಗೋದು ಅದು ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ. ಹೀಗಾಗಿ ನಮ್ಮ ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ, ಜೊತೆಗೆ ಕೇರಳದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕ್ವಿಕ್ ಆಗಿ ನೋಡೋಣ. ಕರಾವಳಿ ಹಾಗೂ ಮಲೆನಾಡು ನಲುಗಿ ಹೋಗಿದೆ. ಕೇರಳ ಅಂತ ಬಂದರೆ ಅಲ್ಲಿ ಕೊಚ್ಚಿ ಕೋಝಿಗೋಡ್ನಲ್ಲಿ ಭಾರೀ ಮಳೆಗೆ ಜನಜೀವನ ನಲುಗಿ ಹೋಗಿದೆ. ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡ್ಬಿದ್ರೆ ಬಳಿ ರಾಷ್ಟ್ರೀಯ ಹೆದ್ದಾರಿಯೇ ಕೊಚ್ಕೊಂಡು ಹೋಗಿದೆ, ನ್ಯಾಷನಲ್ ಹೈವೇನೇ ಕೊಚ್ಕೊಂಡು ಹೋಗಿದೆ. ಹಾಗೆ ಬೆಂಗಳೂರಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನವಿಡೀ ಮೋಡ ಕವಿದ ವಾತಾವರಣ ಇರುತ್ತೆ. ಇನ್ನು ಮುಂದೆ ಸಂಜೆ ಅಥವಾ ರಾತ್ರಿ ಗುಡುಗು ಸಹಿತ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಹಾಗೆ ಕೋಝಿಕೋಡ್ನಲ್ಲಿ ಮರಗಳು ಉರುಳಿ ವಾಹನಗಳಿಗೆ ಹಾನಿಯಾಗಿದೆ.
ಹಲವು ಕಟ್ಟಡಗಳ ಗೋಡೆ ಕೂಡ ಕುಸಿತವಾಗಿದೆ, ಶಿಥಿಲಾವಸ್ಥೆಯಲ್ಲಿ ಇರುತ್ತೆ. ಅದನ್ನು ಸರ್ಕಾರಗಳು ಮುಂಚೆನೇ ನೋಡ್ಕೊಂಡಿರೋದಿಲ್ಲ. ಹೀಗಾಗಿ ಮಳೆ ಬಂದಾಗ ನೀರು ಸೇರಿಕೊಂಡು ಗೋಡೆ ಕುಸಿತ ಸಂಭವಿಸಿದೆ. ವಯನಾಡ್ ಹಾಗೂ ಕಾಸರಗೋಡಿನ ಪ್ರವಾಸಿ ತಾಣಗಳಿಗೆ ಸಾರ್ವಜನಿಕರ ಪ್ರವೇಶವನ್ನು ಕಂಪ್ಲೀಟ್ ಆಗಿ ನಿಷೇಧಿಸಲಾಗಿದೆ. ಯಾಕಂದರೆ ವಯನಾಡಲ್ಲಿ ಏನೆಲ್ಲ ಆಗಿತ್ತು ಅಂತ ಗೊತ್ತು ನಮಗೆ ಲಾಸ್ಟ್ ಟೈಮು. ಹಾಗೆ ಸಿಡಿಲು ಮತ್ತು ಬಿರುಗಾಳಿ ಸಂದರ್ಭದಲ್ಲಿ ಮರದ ಕೆಳಗೆ ಆಶ್ರಯ ಪಡೆಯದಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇದಿಷ್ಟು ದಕ್ಷಿಣ ಭಾರತದ ಕಥೆ. ಆದರೆ ಎಸ್ಪೆಷಲಿ ಕರ್ನಾಟಕ ಹಾಗೆ ಕೇರಳದ ಕಥೆ ಈ ರೀತಿ ಇದ್ದರೆ, ಉತ್ತರ ಭಾರತದಲ್ಲಿ ಇದಕ್ಕೆ ಆಪೋಸಿಟ್. ಇಲ್ಲಿ ಮಳೆರಾಯನ ಅಬ್ಬರ, ಬಟ್ ಉತ್ತರ ಭಾರತದಲ್ಲಿ ಬಿಸಿಲಿನ ಬೇಗೆ. ಕಂಪ್ಲೀಟ್ಲಿ ಆಪೋಸಿಟ್ ಕ್ಲೈಮೇಟ್ ಇದೆ. ಉತ್ತರ ಭಾರತದಲ್ಲಿ ಮಾತ್ರ ಬಿಸಿಲಿನ ಬೇಗೆ ತಪ್ತಾ ಇಲ್ಲ. ಮುಂಗಾರು ಚುರುಕಿನಿಂದಾಗಿ ಕಬಿನಿ KRS ಜಲಾಶಯಗಳಿಗೆ ಒಳಹರಿವು ಹೆಚ್ಚಾಗ್ತಾ ಇದೆ. ಚೆನ್ನಾಗಿ ಮಳೆ ಬೀಳ್ತಾ ಇದೆ. ರೈತರು ಕೂಡ ಖುಷಿಯಾಗಿದ್ದಾರೆ. ಕೃಷಿ ಚಟುವಟಿಕೆಯನ್ನು ಶುರು ಮಾಡಿದ್ದಾರೆ. ಅನ್ನದಾತರು ಬಿತ್ತನೆ ಕಾರ್ಯಕ್ಕೂ ಕೂಡ ಮುಂದಾಗಿದ್ದಾರೆ. ಇದು ಸಕಾಲ. ಆದರೆ ದಕ್ಷಿಣದಲ್ಲಿ ಮಳೆ ಅಬ್ಬರಿಸ್ತಾ ಇದ್ರೆ ಉತ್ತರ ಭಾರತದಲ್ಲಿ ಮಾತ್ರ ಬಿಸಿಲು ಸುಡ್ತಾ ಇದೆ. ನೆತ್ತಿಯನ್ನು ಸುಡ್ತಾ ಇದೆ ಬಿರು ಬಿಸಿಲು. ಬಿಹಾರ, ಉತ್ತರ ಪ್ರದೇಶದ ಹಲವೆಡೆ ತೀವ್ರ ಉಷ್ಣಗಾಳಿ ಹೀಟ್ ವೇವ್ಸ್ ಮುನ್ಸೂಚನೆ ಇದೆ. ಹಾಗೆ ದೆಹಲಿ, ಹರಿಯಾಣ, ಪಂಜಾಬ್ನಲ್ಲಿ ಬಿರುಗಾಳಿ ಸಹಿತ ಸಾಧಾರಣ ಮಳೆಯ ನಿರೀಕ್ಷೆ ಕೂಡ ಇದೆ. ಹಾಗೆ ಮುಂದಿನ 5 ದಿನಗಳ ಕಾಲ ದಕ್ಷಿಣದ ರಾಜ್ಯಗಳಲ್ಲಿ ಮುಂಗಾರು ಮಳೆ ಮತ್ತಷ್ಟು ತೀವ್ರವಾಗುತ್ತೆ. ಅಂದರೆ ಸೌತ್ ಇಂಡಿಯಾದಲ್ಲಿ ಮಳೆ ಆಗುತ್ತೆ, ಬಟ್ ನಾರ್ತ್ ಇಂಡಿಯಾದಲ್ಲಿ ಬಿಸಿಲಿನ ಬೇಗೆ ಮುಂದುವರಿತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದರೆ ಮುಂಗಾರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ. ಹಾಗೆ ಬಿಸಿಲಿನಿಂದ ಇಷ್ಟು ದಿನ ಕಷ್ಟಪಡ್ತಾ ಇದ್ದಂಥ ಜನರಿಗೆ, ಎಸ್ಪೆಷಲಿ ರೈತರಿಗೆ ಒಂದು ರೀತಿ ಬಿಗ್ ರಿಲೀಫ್. ಬಟ್ ಸ್ಟಿಲ್ ಒಂದಷ್ಟು ಅವಾಂತರಗಳನ್ನು ಕೂಡ ಮಳೆ ಸೃಷ್ಟಿ ಮಾಡುತ್ತೆ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ. ಹೀಗಾಗಿ ಜನಸಾಮಾನ್ಯರು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆದಷ್ಟು ಈ ಆರೆಂಜ್ ಅಲರ್ಟ್ ಇರುವಂಥ ಜಿಲ್ಲೆಗಳಲ್ಲಿ ಆದಷ್ಟು ಪ್ರಯಾಣವನ್ನು ಮುಂದೂಡಬೇಕಾಗತ್ತೆ. ಮಳೆ ಬರುವಂಥ ಸಂದರ್ಭದಲ್ಲಿ ಮರಗಳ ಕೆಳಗಡೆ ಆಶ್ರಯವನ್ನು ಪಡಿಬಾರ್ದು. ಈ ರೀತಿ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ನೀವು ತಗೊಳ್ಬೇಕಾಗತ್ತೆ. ವರುಣನ ಆರ್ಭಟ ಈ ಬಾರಿ ಜಲಾಶಯಗಳನ್ನು ತುಂಬಿಸ್ಲಿ, ಹಾಗೆ ಅನ್ನದಾತನ ಮುಖದಲ್ಲಿ ನಗು ತರಲಿ ಅನ್ನೋದು ನಮ್ಮ ಆಶಯ. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.